ಸಾಂಬ ಸದಾ ಶಿವ 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 ಸಾಂಬ ಸದಾ ಶಿವ. ಎಲ್ಲರೂ ಹೇಳ್ರಿ. ಶ್ರೀ ಗುರು ಬಸವಲಿಂಗಾಯ ನಮಃ. 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 ಶಿವನೇ ಬಸವ ಬಸವ ಶಿವನೇ. 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 ಶಿವಾಯ ನಮಃ ಓಂ ಶಿವಾಯ ನಮಃ. 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 ಶಿವಾಯ ನಮಃ ಓಂ ಶಿವಾಯ ನಮಃ.
ಶಿವಾಯ ನಮಃ ಓಂ ಶಿವಾಯ ನಮಃ 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 ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಜೈ ಮಂಗಲಂ ಜೈ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ ಶಿವಲಿಂಗೇಶ್ವರ महाराज की महालिंगेश्वर महाराज की बसवेश्वर महाराज की सकल साधु संत महाराज की जय मंगलम जय नमः पार्वती शिव हर हर महादेव ಸದಾಕಾಲ ಸ್ಮರಣೀಯರಾದ ಬಸವ ಅಲ್ಲಮಾದಿ ಶಿವಶರಣರನ್ನು, ಪ್ರಪಂಚದ ಎಲ್ಲ ಮಹಾತ್ಮರನ್ನು, ಸದ್ಗುರುಗಳನ್ನು ಹೃದಯಾರೆ ಧ್ಯಾನಿಸಿಕೊಂಡು ಸೈದಾಪುರ ಸುಕ್ಷೇತ್ರದ ಶಿವಲಿಂಗೇಶ್ವರ ಸನ್ನಿಧಾನಕ್ಕೆ ಶರಣೆಂದು ಕಾರ್ತೀಕ ಮಾಸದ ಶುಭ ಸಂದರ್ಭದಲ್ಲಿ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದಿರುವಂತಹ ಮಹಾಲಿಂಗೇಶ್ವರ ಚರಿತಾಮೃತ ಪ್ರವಚನ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನಿಜಗುಣಯ್ಯ ಸ್ವಾಮಿಗಳವರೇ, ಈರಯ್ಯ ಸ್ವಾಮಿಗಳವರೇ, ನೆರೆದಿರುವ ಎಲ್ಲ ಗ್ರಾಮದ ಹಿರಿಯರೇ, ತಾಯಂದಿರೇ, ಕಲಾ ಬಳಗವೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶರಣು ಶರಣಾರ್ಥಿ ಅಂದಾಗ ನೀವೇನ್ ಹೇಳ್ಬೇಕ್ರಿಪ್ಪ? ಶರಣು ಶರಣಾರ್ಥಿ. ನೋಡ್ರಿ, ನಮಸ್ಕಾರ ಹೇಳಿದವರಿಗೆ ನಾವೇನ್ ಹೇಳ್ತೀವ್ರಿ? ನಮಸ್ಕಾರ. ಹಂಗ ಶರಣು ಅಂತ ಹೇಳಿದವರಿಗೆ ನೀವೇನ್ ಹೇಳ್ಬೇಕ್ರಿ? ಶರಣು ಶರಣಾರ್ಥಿ ಅಂತ ಹೇಳ್ಬೇಕು. ನಮ್ಮ ಸಂಸ್ಕೃತಿ ರೀ ಅದು, ನಮ್ಮ ಸಂಸ್ಕಾರ ಅದು. ಈಗ ನೀವು ಊರಾಗ ಹೊಂಟಿರ್ತೀರಿ, ನಿಮಗ ಯಾರೋ ಭೇಟಿ ಆದವರು ನಮಸ್ಕಾರ ಅಂತ ಹೇಳ್ತಾರಿಲ್ರಿಪ್ಪ? ನಮಸ್ಕಾರ ಅಂತ ಹೇಳ್ತಾರೆ. ನಮಸ್ಕಾರ ಅಂತ ಹೇಳಿದಾಗ ನೀವು ಸುಮ್ಮನೆ ಹೋದ್ರಿ ಅಂದ್ರೆ ಅವ್ರೇನ್ ತಿಳ್ಕೊತಾರ್ರಿ? ಎಂತ ಸೊಕ್ಕೋ ನಮಸ್ಕಾರ ಹೇಳಿದ್ರ ಹಂಗ ಹೋಗ್ತಾರಲ್ಲ. ಮುಂದೆ ಅವರು ನಮಸ್ಕಾರ ಅಂತ ಹೇಳಿದಾಗ ನೀವು ಸುಮ್ಮನೆ ಹೋಗ್ಲಾರ್ದ ನಕ್ರಿ ಅಂದ್ರೆ ಏನಂತಾರ್ರಿ? ಅಲ್ಲ ಮಾರಾಯ, ತೆಲಿಗಿಲಿ ಕೆಟ್ಟತೇನ? ನಾವು ನಮಸ್ಕಾರ ಹೇಳಿದ್ರ ನಗತಾರಲ್ಲ ಅಂತಾರ. ಮುಂದೆ ಅವರು ನಮಸ್ಕಾರ ಅಂತ ಹೇಳಿದಾಗ ನೀವು ಹೂನು ಅನ್ಲಿಲ್ಲ ಹಾನು ಅನ್ಲಿಲ್ಲ, ಹಿಂಗ ಕೈ ಮಾಡಿ ಆದ್ರಿ ಅಂದ್ರೆ ಏನಪ್ಪಾ ಮಾರಾಯ ಇವಂಗೇನ್ ಬಂದತ್ತು? ನಮಸ್ಕಾರ ಅಂದ್ರೆ ನಮಸ್ಕಾರ ಅನ್ಲಿಲ್ಲ, ಆಮೇಲೆಪ್ಪ ಅಂತಂದ್ರೆ ನಮಸ್ಕಾರ ಅಂದ್ರೆ ನಗತಾನ, ನಮಸ್ಕಾರ ಅಂದ್ರೆ ಕೈ ಮಾಡಿ ಹೊಕ್ಕಾನ ಅಂತ ಹೆಂಗ ಬೈಕೋತಾರಲ್ಲ. ನಮಸ್ಕಾರ ಅಂದವರಿಗೆ ನಮಸ್ಕಾರ ಅಂದ್ರೆ ಅದು ಸರಿಯಾದದ್ದು ಅಂತ ಏನು ನಮ್ಮ ಸಂಪ್ರದಾಯ ಅದ, ನಮ್ಮ ಸಂಸ್ಕೃತಿ ಅದ, ಅದನ್ನ ನಾವೆಲ್ಲ ಪಾಲಿಸ್ಬೇಕು. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ನೋಡ್ರಿ, ಬಸವಣ್ಣವರು ಹೇಳ್ತಾರ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ನಮಸ್ಕಾರ ಅಂದವರಿಗೆ ನಮಸ್ಕಾರ ಹೇಳ್ಬೇಕು ನಾವು. ನೋಡ್ರಿ, ಹಿಂದೆ ಹೆಂಗಿತ್ತು ಅಂದ್ರೆ ಈಗ ಕಡಿಮೆ ಆಗೈತ್ರಿ. ಅದು ನಿಮ್ಮೂರಾಗ ಇರ್ಬೇಕ್ರ, ಮತ್ತ ಆ ಕಡೆ ಒಂದಿಟ್ಟು ಕಡಿಮೆ ಆಗ್ಯಾವ, ಬೇರೆ ಬೇರೆ ಕಡೆ. ಎದ್ದುಗಳೇ ಏನಪ್ಪಾ ಅಂದ್ರೆ ನೋಡಿದವರಿಗೆ ನಮಸ್ಕಾರಪ್ಪ ಎದ್ರೇನು ಅಂತಿದ್ರು. ಅವ್ರೇನಂತಿದ್ರು ಅಂದ್ರೆ ನಮಸ್ಕಾರ ಎದ್ವಿ ಎದ್ರ ಅಂತಿದ್ರು.
ಈಗ ಇವೆಲ್ಲ ಹೋಗ್ಯಾವ್ರಿ, ಭಾಳ ಕಮ್ಮಿ ಆಗ್ಬಿಟ್ಟಾವ. ಹೇಳೋದ ಏನಪ್ಪಾ ಅಂದ್ರೆ ಹೊತ್ತಾಗಿ ಹೇಳುದು, ಅವಸರಲ್ಲೇ ತಮ್ಮ ಕೆಲಸ ಮಾಡ್ಕೊಂಡು ಹೋಗುದು. ಹಿಂಗ ನಡ್ದತಿಲ್ರಿ. ಮಲಗುದು ಹೊತ್ತಾಗಿ, ಹೇಳೋದು ಹೊತ್ತಾಗಿ. ಅಜ್ಜಾರ್ ನೋಡ್ರಿ, ಎಂಟಂದ್ರ ಕಡಿಮೆ ಇನ್ನೂ ಮುಂದೆ ಹೋಗತಿ ಅಂತಿರ್ತಾರೆ. ಏನು ಮೊಬೈಲ್ ಬಂದಾವಲ್ಲ, ಇದೇನು ಎಷ್ಟು ಹೊತ್ತು ಗಳಿತಾರೋ ರಾತ್ರಿ ಗೊತ್ತಾಗುದಿಲ್ಲ. ಮೊನ್ನೆ ಒಬ್ಬವ ರಾತ್ರಿ ಮೊಬೈಲ್ ನೋಡ್ಕೋತ ಮಕ್ಕೊಂಡಾನ್ರಿ. ಹಿಂಗ ಅದು ಮಕ್ಕೊಳ್ಳುವಾಗ ನೋಡೇ ಮಕ್ಕೊಳ್ಳೋದು, ಅದು ರೂಢಿನ ಬಿದ್ದದ. ಇಲ್ಲಾಂದ್ರೆ ನಿದ್ದಿನ ಹತ್ತುದಿಲ್ಲ. ಮೊದಲೇನು ಟಿವಿ ನೋಡೇ ಮಕ್ಕೊಂತಿದ್ರಲ್ರಿ, ಕ್ರೈಮ್ ಡೈರಿ ಅದು ಇದು ಏನೋ ನೋಡೇ ಮಕ್ಕೋತಿದ್ರತ್ತ. ಹಂಗ ಈಗೇನಾಗ್ಯದ ಅಂದ್ರೆ ದರೊಬ್ಬರಿಗೂ ಮೊಬೈಲ್ ನೋಡೇ ಮಕ್ಕಳು. ಅದ್ರಾಗ ಹುಡುಗರು ಅಂತೂ ಮೊಬೈಲ್ ಹಿಡ್ಕೊಂಡ ಮಕ್ಕೋತಾವ್. ಮಕ್ಕೊಂಡ್ ಹಿಂಗ್ ಹಿಡ್ಕೊಂಡ್ ಕೂತು ಅಂದ್ರೆ ಮುಗುದು. ಯಾವಾಗ ಮಕ್ಕೋತಾವ, ನಿದ್ದೆ ಹಚ್ಕೋತಾವ ಗೊತ್ತಿಲ್ಲ. ಇನ್ನು ದೊಡ್ಡವರು ಬೈತಿರ್ತಾರಲ್ಲ, ಮಕ್ಕೋತೀರೇನ ಏನ್ ಮೊಬೈಲ್ನಾಗ ಅದಿರಿ ಅಲ್ಲಿ, ಇನ್ನು 10 ಗೊತ್ತೈತೆ ಅಲ್ಲಿ ನಿಮಗಂತ ಬೈತಾರಂತೇಳಿ ಓದೋ ಹುಡುಗರು ತುಂಬಾ ಹಚ್ಕೊಂಡು ಆ ಚದಾರದಾಗ ನೋಡ್ತಿರ್ತಾವ ಮೊಬೈಲ್. ಹಿಂಗೂ ಅದಾವ, ಅಷ್ಟು ಅಂಟ್ಕೊಂಡವ್ ಮೊಬೈಲಿಗೆ. ಮೊನ್ನೆ ಏನಾತು ಅಂದ್ರೆ ಒಬ್ಬ ಹುಡುಗ ಮೊಬೈಲ್ ನೋಡ್ಕೋತ ಹಿಂಗ್ ಮಕ್ಕೊಂಡಾನ್ರಿ. ಮಕ್ಕೊಂಡಾಗ ಏನಾಗೈತಿ ಅಂದ್ರೆ ನೀತಿ ಬರಾಕ್ ಹತ್ತು, 12 ಮುಂದಾತು, ನೀತಿ ಬರಾಕ್ ಹತ್ತು. ಆ ಮೊಬೈಲ್ ಕೆಳಗೆ ಇಡ್ಬೇಕತ್ತಾನ, ಕೈ ಕೆಳಗ ಹೋಗ್ವಲ್ದ್ರಿ. ಅದು ಏನ್ ಹಿಡ್ದಾನ, ಹಿಂಗ ಅದು ಎಲುಬು ಸರ್ದ್ ಬಿಟ್ಟತಿ ಬುಜದಂದ. ಕೈಯೇ ಮಣಿವಲ್ದು, ಕೆಳಗಿಡಾಕ ಬರವಲ್ದ ಅವಂಗ. ಕೈ ಹೊಡೆತ ಚಾಲು ಆತು. ಯವ್ವ ಯಪ್ಪ ಅಂತ ಬಾಯ್ ಮಾಡ್ತಾನ. ಏನಾತಂತ ಅವ್ರು ದೊಡ್ಡವ್ರು ಬಂದು ನೋಡ್ಲಾಗಿ ಮೊಬೈಲ್ ಕೆಳಗಿಡಾಕ್ ಬರವಲ್ದು, ಕೈ ಮಡ್ಚಾಕ್ ಬರವಲ್ದು. ಯವ್ವಾ ಯಪ್ಪ ಅಂತಾನ ಮಕ್ಕೊಂಡಲ್ಲಿ. ಕೈಯನ್ ಮೊಬೈಲ್ ಇಸ್ಕೊಂಡು ಕೈ ಹಿಡಿತಾರ, ಯವ್ವ ಅಂತ ಚೀರ್ತಾನ. ಏನಾಗೈತಿ ಅಂತ ಹಗರ್ ಕೈ ಬಿಸಿ ಕುಣಿದ್ರಿಸಿದ್ರೆ ಕೈ ಮಡ್ಚವಲ್ದದು. ಏನಾಗೈತಿ ಅಂದ್ರೆ ಹಿಡ್ಕೊಂಡ್ ಕೂತು ಬುಜದಂದ ಎಲಬ ಏನಾಗೈತಿ ಸರ್ದ್ ಬಿಟ್ಟತ್ರಿ. ಸಂದ ತಪ್ಪದ. ಮತ್ತ ದವಾಖಾನಿ ಅದು ಇದು ಗೋಳಾಟ. ನೋಡ್ರಿ, ಮನುಷ್ಯ ನಿದ್ದಿಗೆಡಬಾರ್ದು. ರಾತ್ರಿ ಎದಕ್ ಮಾಡ್ಯಾನ ದೇವ್ರು ಅಂದ್ರೆ ಚಂದಾಗಿ ವಿಶ್ರಾಂತಿ ಮಾಡಾಕ ಮಾಡ್ಯಾನ. ಅದಕ್ಕೆ ಸೂರ್ಯೋದಯ ಆಗುದು ಎದಕ್ಕಂದ್ರೆ ನಾವೆಲ್ಲ ಎದ್ದು ಕಾಯಕಕ್ಕೆ ಮುಖ ಮಾಡಾಕ. ಅದಕ್ಕಿರ್ಲಿ. ಇವತ್ತೇನಾಗೈತಿ ಅಂದ್ರೆ ಮೊಬೈಲಿನ ಗೀಳಿಗೆ ಬಿದ್ದು ನಿದ್ದಿ ಬಹಳ ತಡ ಆಗ್ಯದ. ಟಿವಿ ಗಂಟುಕೊಂಡು ಕೆಲವರು ನಿದ್ದಿ ತಡ ಆಗ್ಯದ, ಮೊಬೈಲ್ ಗಂಟುಕೊಂಡು ಕೆಲವರು ನಿದ್ದಿ ತಡ ಆಗ್ಯದ. ಬೆಳಿಗ್ಗೆದ್ದು ಏನು ದೇವರ ನೆನೆಸ್ಬೇಕು ಮಾಡ್ಬೇಕು ಅನ್ನೋದಿಲ್ಲ. ಎದ್ದುಗಳೇನ ಅವಸರ. ಟೈಮ್ ಆಗೈತಿ ಅಂತೇಳಿ ಎಷ್ಟು ಉಣ್ತಾನೋ, ಎಷ್ಟು ತಿಂತಾನೋ, ಏನು ಮಾಡ್ತಾನೋ ಖಬರ್ ಇಲ್ದಂಗ ಓಡಾಡ್ತಾನ. ಒಬ್ಬವ ಹಿಂಗ ಆಗೈತ್ರಿ. ತಡ ಆಗಿ ಎದ್ದಿದ್ದ, ಅವಸರ ಮಾಡಕ್ ಹತ್ತ. ಹೊತ್ತಾಗೈತಿ ಅಂತ ಜಳಕ ಮಾಡಿ ಆಮೇಲೆ ಅರ್ಬಿ ಹಾಕೊಂಡು ಅರಿಬಿ ಎಲ್ಲೈತಿ, ಇದೆಲ್ಲೈತಿ, ಅದೆಲ್ಲೈತಿ ಅಂತ ಬಾಯ್ ಮಾಡ್ಕೋತ ಸಜ್ಜಾಗಿ ಏನಪ್ಪಾ ಅಂತಂದ್ರೆ ಅವ ಹೋಗುವಾಗ ಹೆಣ್ತಿ ಅಂದಳು, ನಿಲ್ರಿ, ತಡಿರಿ, ಒಂದಿಷ್ಟು ಉಪಹಾರ ಮಾಡ್ರಿ, ಒಂದಿಷ್ಟು ನಾಷ್ಟಾ ತಯಾರಾಗ್ಯದ, ನಾಷ್ಟ ಮಾಡ್ರಿ. ಅಪ್ಪಗಳು ದಯಮಾಡ್ಸಕತ್ತಾರ. ಸುಣದೋಳಿಯ ಪರಂಪೂಜ್ಯ ಶಿವಾನಂದಪ್ಪಗಳವರನ್ನ ಸ್ವಾಗತ ಮಾಡಿಕೊಂಡು ಬರಿ ಬನ್ನಿ. ಆರಾಮ್ ಬನ್ನಿ. ಆ ಒಂದು ಅವಸರದಾಗ ಹೊಂಟಿದ್ರಿ ಉದ್ಯೋಗಕ್ಕೆ. ಆ ಹೋಗು ಅವಸರದಾಗ ಅವ ಜಳಕ ಹೆಂಗ್ ಮಾಡಿದ್ನು, ಅರಿಬಿ ಹೆಂಗ್ ಹಾಕೊಂಡು ಮನ್ಯಾಗ ಇದ್ದವ್ರಿಗೆಲ್ಲ ಒದರಾಡಿಕೊಂತ ಅರಿಬಿ ಎಲ್ಲೈತಿ, ಇದೆಲ್ಲೈತಿ, ಅದೆಲ್ಲೈತಿ ಅಂತ ಬಾಯ್ ಮಾಡ್ಕೋತ ಸಜ್ಜಾದ. ಆಕೆನೂ ಓಡಾಡ್ಕೋತ ಹೆಂಡ್ತಿ ಇಲ್ ತೋರಿ, ಇದನ್ ತೋರಿ, ಅದನ್ ತೋರಿ ಅಂತ ಎಲ್ಲಾ ಕೈಯಾಗ ಕೊಟ್ಲು ತಯಾರಾಗಕ ಸಾಮಾನುಗಳನ್ನ, ಬಟ್ಟೆಗಳನ್ನ. ಇವ ಏನ್ ಮಾಡಿದ ಅಂದ್ರೆ ಹಂಗ ತಯಾರಾಕೋತಾನ ಹೊರಗ್ ಹೊಂಟ. ತಡ್ರಿ, ನಾಷ್ಟ ಮಾಡಿ ಹೋಗ್ರಿ ಅಂದಳು. ಎಲ್ಲಿ ನಾಷ್ಟ, ಟೈಮ್ ಆಗೈತಿ ಅಂದ. ಚಾ ಕುಡ್ದಾರ ಹೋಗಿರಿ ಅಂತ ನಿಲ್ರಿ ಅಂದ್ಲು. ಏನ ನೀನು ನಾಷ್ಟ ಚಾ ಅಂತ ಹಚ್ಚಿ ಅಲ್ಲ ಅಂತ ಅನ್ಕೋತ ಹಂಗ ಹೋದ್ರಿ ಹೊರಗೆ. ಹೊಸಲಿ ದಾಟಿ ಹೊರಗೆ ಹೋಗಿ ಇನ್ನೇನು ಗೇಟ್ ತೆಗೆದು ಹೋಗ್ಬೇಕು ಅನ್ಕೊಡ್ದ ಈಕಿ ನೋಡಿದ್ಲು ಬರಿಗಾಲ್ಲೆ ಹೊಂಟಿದ್ದವ. ಬರಿಗಾಲ್ಲೆ ಹೊಂಟವನ್ ನೋಡಿ ಈಕೆ ಮತ್ತ ತಡ್ರಿ, ಆ ಕಾಲನೂರ ಹಾಕೊಂಡ್ ಹೋಗ್ರಿ ಅಂತ ಅಂದಳು. ತಗದಿಡ ಬಂದ್ಮೇ ತಿಂತೀನಿ ಅಂದಂತ್ರಿ ಅವ.
ನೋಡ್ರಿ, ಅವಸರದೊಳಗೆ ಆಕೆ ಏನ್ ಹೇಳಾಕತ್ತಾಳ, ಇವೇನ್ ಹೇಳಾಕತ್ತಾನ. ನಾಷ್ಟಾ ತಿಂದ್ ಹೋಗ್ರಿ, ಚಾ ಕುಡ್ದು ಹೋಗ್ರಿ ಅನ್ನಕತ್ತಿದ್ಲಲ್ಲ, ಅದ ತಲ್ಯಾಗ ಅವಂಗ ಹೊರಗ ಬರಿಗಾಲ್ಯ ಹೊಂಟಿದ್ದ. ನಿಲ್ರಿ, ಕಾಲನ್ವರ ಹಾಕೊಂಡ್ ಹೋಗ್ರಿ ಅಂದ್ರ ತಗದಿಡ ಮರ ಬಂದ್ ಮೇಲೆ ತಿಂತೀನಿ ಅಂದಿದ್ನಂತ. ಮನುಷ್ಯ ಏನಪ್ಪಾ ಅಂದ್ರೆ ಇವತ್ತು ಯಾವುದನ್ನೂ ಹೊತ್ತಿಗೆ ಸರಿಯಾಗಿ ಮಾಡ್ಲಾರ್ದನ, ಮುಂದ ಪ್ರಜ್ಞಾಪೂರ್ವಕ ಮಾಡ್ಲಾರ್ದನ, ತಿಳಿದು ಮಾಡ್ಲಾರ್ದನ, ವಿನಾಕಾರಣ ಒತ್ತಡಕ್ಕೆ ಒಳಗಾಗಿ, ಅವಸರಕ್ಕೆ ಒಳಗಾಗಿ, ಇನ್ಯಾವ್ಯಾವುದು ಅನೇಕ ಗೊಂದಲಕ್ಕೆ ಒಳಗಾಗಿ ಸಮಾಧಾನವನ್ನ ಕಳ್ಕೊಂಡ ಬಿಟ್ಟಾನ. ಇಂಥ ಜೀವನದೊಳಗೆ ಸಮಾಧಾನವನ್ನ ಎಲ್ಲರಿಗೂ ನೀಡ್ತಾವ ಅಂತಂದ್ರೆ ಇಂಥ ಪುರಾಣ ಪ್ರವಚನಗಳು ಅಂತೇಳಿ ತಿಳುವಳಿಕೆಯ ಮಾತುಗಳನ್ನ ಹೇಳುವ ಮೂಲಕ, ಮಹಾತ್ಮರ ಬದುಕಿನ ಚಿತ್ರಣವನ್ನ ನಮಗೆಲ್ಲ ಬಿಚ್ಚಿಡುವ ಮೂಲಕ, ನಮಗೆಲ್ಲ ತಿಳಿಸಿ ಹೇಳುವ ಮೂಲಕ, ನಮಗೊಂದು ಒಳ್ಳೆಯ ಜೀವನ ಶೈಲಿಯನ್ನ ರೂಢಿಸಿಕೊಳ್ಳುವಂತ, ಪ್ರಜ್ಞಾಪೂರ್ವಕ ಬದುಕನ್ನ ಕಟ್ಟಿಕೊಳ್ಳುವಂತ, ತಿಳಿದು ಬದುಕನ್ನ ಮಾಡುವಂತ, ಸುಂದರ ಸಮಾಧಾನಕರ ಬದುಕನ್ನ ಮಾಡುವಂತ ಒಂದು ವ್ಯವಸ್ಥೆಯನ್ನ ಇಂಥ ಪ್ರವಚನಗಳು ನಮಗ ಕಟ್ಟಿಕೊಡ್ತಾವ ಅಂತ ಹೇಳಿ. ನೋಡ್ರಿ, ಮಹಾಲಿಂಗೇಶ್ವರರ ಚರಿತ್ರ ನೋಡಾಕತ್ತೀವಿ. ಎಂಥ ಪುಣ್ಯಾತ್ಮರು ಅಂತಂದ್ರೆ, ಎಂಥ ಮಹಾತ್ಮರು ಅಂದ್ರೆ, ಎಂಥ ಪವಾಡ ಪುರುಷರು ಅಂತಂದ್ರೆ, ಅವರ ಆ ಒಂದು ಜೀವನದ ಘಟನೆಗಳನ್ನು ನೋಡಿದರೆ ನಮಗೆಲ್ಲ ಗೊತ್ತಾಗ್ತದೆ. ಅವರ ಹಿಂದೆ ಸ್ವತಃ ಶಿವನೇ ನಿಂತು ಎಲ್ಲವನ್ನ ಮಾಡಿಸ್ತಾ ಇದ್ದ. ಕೈಲಾಸದಿಂದ ಶಿವನ ಅಪ್ಪಣೆ ಪಡೆದು ಬಂದಂಥ ಮಹಾಲಿಂಗೇಶ್ವರರ ಹಿಂದೆ, ಬೆನ್ನಿನ ಹಿಂದೆ ಶಿವನೇ ನಿಂತಿದ್ದ. ಅಡಿಗಡಿಗೆ ಅವರಿಗೆಲ್ಲ ಉಪದೇಶವನ್ನ ಮಾಡ್ತಿದ್ದ. ಅವರ ಮೂಲಕ ಯಾವೆಲ್ಲ ಜನಕಲ್ಯಾಣ ಕಾರ್ಯಗಳನ್ನ ಮಾಡಿಸ್ತಿದ್ದ ಅನ್ನುವಂಥದ್ದು. ಕೈಲಾಸದಿಂದ ಕಳಿಸಿಕೊಟ್ಟವ ಶಿವನೇ, ದಪಳಾಪುರಕ್ಕೆ ಹೋಗುವಂತ ಕನಸಿನೊಳಗೆ ಆಜ್ಞೆ ಮಾಡಿದವನೂ ಶಿವನೇ, ದಪಳಾಪುರದ ಗುರುಲಿಂಗ ಸ್ವಾಮಿಗಳಿಗೆ, ಮಹಾಲಿಂಗ ಸ್ವಾಮಿಗಳಿಗೆ ನೀನು ಜ್ಞಾನದಾನ ಮಾಡುವಂತ ಹೇಳಿದವನೂ ಶಿವನೇ, ಮತ್ತ ಮಹಾಲಿಂಗೇಶ್ವರರಿಗೆ ಈ ಒಂದು ದಿಕ್ಕಿನೊಳಗೆ ನರಗಟ್ಟಿ ಅನ್ನೋ ಊರೊಳಗೆ ಉಳಿಬೇಕು ಅನ್ನುವ ಅಪ್ಪಣೆ ಮಾಡಿದವನು ಶಿವನೇ. ಮುಂದೆ ಅಲ್ಲೇ ಈ ನರಗಟ್ಟಿ ಒಳಗೆ ಉಳಿದು ಲೋಕ ಕಲ್ಯಾಣ ಕಾರ್ಯವನ್ನ ಮಾಡಬೇಕು ಅಂತ ಅಪ್ಪಣೆ ಕೊಟ್ಟವನು ಕೂಡ ಶಿವನೇ ಆಗಿದ್ದ ಅಂತ ಹೇಳಿ. ತೇನ ವಿನ ತೃಣಮಪಿ ನಚಲತಿ ಅಂತ ಕೇಳ್ತೀವಿ. ಅಂದ್ರೆ ದೇವರ ಆಜ್ಞೆ ಇರ್ಲಾರ್ದ ಒಂದು ಹುಲ್ಲು ಕಡ್ಡಿನೂ ಅಲ್ಲಿಗಾಡೋದಿಲ್ಲ ಅಂತ ಹೇಳಿ. ಏನು ನಡೆದದೋ ಅದಕ್ಕೆಲ್ಲ ಕಾರಣ ಯಾರು? ಭಗವಂತ. ಹೇ ಪರಮಾತ್ಮ, ಲೋಕದ ಮಿತ್ರ, ನೀನೇ ಸರ್ವಕ್ಕೂ ಕಾರಣಕರ್ತ. ಜಗವನ್ನು ರಚಿಸಿದ ತಂದೆಯು ನೀನೇ, ಸ್ವಗದಿಂಪಾಲಿಪ ತಾಯಿಯು ನೀನೇ. ನೋಡ್ರಿ ಹೆಂಗ್ ಹೇಳ್ತಾರೆ ಕವಿ. ಈ ಜಗತ್ತು ಹುಟ್ಟಿದ್ದೇ ಅವನಿಂದ, ಜಗತ್ತು ನಡೆದಿದ್ದೇ ಅವನಿಂದ, ಜಗತ್ತು ಬಾಳಿ ಬೆಳೆಯೋದೇ ಅವನಿಂದ ಅಂದ ಮೇಲೆ ನಮ್ಮ ನಿಮ್ಮ ಇಚ್ಛಾದಿಂದ ಏನೂ ನಡೆಯುವುದಿಲ್ಲ. ಜಗತ್ತಿನಾಗ ಒಂದು ಹುಲ್ಲು ಕಡ್ಡೆ ಅಳಿಗಾಡಬೇಕಂದ್ರೂ ಅವನ ಆಜ್ಞೆ ಆಗಬೇಕು ಅಂತಾರ. ಅಂದ್ರೆ ಮತ್ತ ನಮ್ಮ ನಿಮ್ಮ ವಿಚಾರ ಅದು ಎಲ್ಲಿ ನಡೀತೈತಿ ಹೇಳ್ರಿಪ್ಪ? ನಮ್ಮ ಜೀವನ ಆಗಲಿ, ನಿಮ್ಮ ಜೀವನ ಆಗಲಿ, ಇಡೀ ಲೋಕದ ಜೀವನ ಆಗಲಿ ಪರಮಾತ್ಮನ ಇಚ್ಛೆಯಂತೆ ನಡೀತದ ಅನ್ನೋದು ಮಾತ್ರ ಸತ್ಯ. ಬಸವಣ್ಣವ್ರು ಅದಕ್ಕ ಏನಂದ್ರು? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ನೀನು ಹಾಲಲ್ಲಾದರೂ ಅದ್ದು, ನೀರಲ್ಲಾದರೂ ಅದ್ದು ಅಂತ ಹೇಳಿದ್ರು. ನೀ ಹೆಂಗ್ ಇಡಪ್ಪ ದೇವರ ನನ್ನನ್ನ? ನಿಮಗೂ ಗೊತ್ತೈತಲ್ಲ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂತ ನೀವು ಹಾಡು ಕೇಳಿರಿ ನೋಡ್ರಿ. ಏನಪ್ಪಾ ಅಂದ್ರೆ ದೇವರನ್ನ ಏನ್ ಮಾಡ್ತಿ ಮಾಡು, ನನ್ನ ಕೈಯಾಗ ಏನೈತಪ್ಪ. ಕನಕದಾಸರು ಹಾಡಿದರು, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಯಾಕ ಚಿಂತೆ ಮಾಡ್ತಿಪ್ಪ? ದೇವರು ಸಲಹವದಾನ, ದೊಡ್ಡವದಾನಪ್ಪ ದೇವ್ರು, ಕಾಯು ದೇವ್ರು ದೊಡ್ಡವದಾನ, ಯಾಕ ಚಿಂತೆ ಮಾಡ್ತಿ ಅಂದ್ರು.
ಏನಂದ್ರು, ನಮಗ ಸಮಾಧಾನ ಮಾಡಕ್ ಹೇಳಿದ್ರು. ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗೆ ಅಲ್ಲಿಗೆ ಆಹಾರ ಇತ್ತವರಾರು. ಕಾಡಿನೊಳಗಾಡುವ ಖಗ ಮೃಗಗಳಿಗೆ ಅಲ್ಲಲ್ಲಿ ಆಹಾರ ಇತ್ತವರಾರು. ಬೆಟ್ಟದ ಮೇಲೆ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರಾರು. ನೋಡ್ರಿ, ಹೇಳ್ತಾರ ಎಲ್ಲ ಜೀವ ಕುಲಕೋಟಿಯನ್ನ ಅವ ದೇವ್ರು ಸಲಹಾಕತ್ತಾನ. ನೀವು ಅಂತಿರ್ತೀರಿ ನೋಡ್ರಿ, ಹುಟ್ಟಿದವರಿಗೆ ಹುಲ್ಲಾದ್ರೂ ಮೇಯಿಸ್ತಾನ ದೇವ್ರು ಅಂತ. ಹೌದಲ್ರಿ? ಹುಲ್ಲಾದ್ರೂ ಮೇಯಿಸಿ ನಮ್ಮನ್ನ ಕಾಯ್ತಾನ ದೇವ್ರು, ನಮಗೇನ್ ಚಿಂತಿಲ್ಲ ಅಂತ. ಮೊದಲಿನವ್ರು ಹಿಂಗ ಬದುಕು ಮಾಡಿದ್ರಿ. ಏನಂತಿದ್ರು ಅಂದ್ರೆ, ಅವರು ಕಮ್ಮಗ ದುಡಿತಿದ್ದರಿ, ಕಮ್ಮಗ ಊಟ ಮಾಡ್ತಿದ್ರು. ಏನ್ ಆರಾಮಾಗಿ ದುಡಿಯುದಂದ್ರೆ ಏನ್ರಿ ಲೆಕ್ಕನೇ ಇಲ್ಲ. ಏನು ಸೂರ್ಯ ಹುಟ್ಟುದು ಯಾವಾಗ 3-4 ಗಂಟೆಕ ಹೇಳ್ತಿದ್ರಿ ಇವ್ರು. ಸೂರ್ಯ ಹುಟ್ಟುದು 6-7, ಆದ್ರೆ ಇವ್ರು ಹೇಳ್ತಿದ್ರು 3-4 ಗಂಟೆಗ ಎದ್ದು ಬಿಡ್ತಿದ್ರು ಹಿರಿಯರು. ಮುಂದೆ ಉದ್ಯೋಗ ಸೂರ್ಯ ಹುಟ್ಟುಕ್ಕಿಂತ ಮುಂಚೆ ಚಾಲು ಆಗ್ತಿತ್ತು. ಉದ್ಯೋಗ ಯಾವಾಗ ಮುಗಿತಿತ್ತು, ಕಾಯಕ ಯಾವಾಗ ಮುಗಿತಿತ್ತು ಅಂದ್ರೆ ಸೂರ್ಯ ಮುಳುಗಿದ ಮೇಲೆ ಕಾಯಕ ಮುಗಿತಿತ್ತು. ಇನ್ನಟ ಬೆಳಕೈ ತಡಿ ಅಂತಿದ್ರು. ಯಾರ 10 ಮುಳುಗಿತ್ ನಡಿ ಹೋಗುನು ಅಂತಂದ್ರೆ, ನಿಲ್ಲ ಇನ್ನಟ ಬೆಳಕೈತಿ, ಇನ್ನೊಂದು ಹೊಲದ ಕೆಲಸ ಆಕೈತಿ ಅಂತಿದ್ರು ಅವಾಗ. ಈಗ 5 ಗಂಟೆ ನೋಡ್ತಿರ್ತಾರ, ಆತಿಲ್ಲ 5 ಗಂಟೆ ನಡಿ ಅಂತಾರೆ. ಈಗ ಹೊಲಕ್ ಹೋದವ್ರು 6ಕ್ಕೆ ಧಾರಾವಾಹಿ ಚಾಲು ಆಕಾವ್ ಗೊತ್ತಿಲ್ಲ. 5ಕ್ಕೆ ಎದ್ದು ಹೊಲದಿಂದ ಹೊಂಟ್ರ 6ಕ್ಕೆ ಮನಿ ಮುಡ್ತೀವಿ, ಧಾರಾವಾಹಿ ಚಾಲು ಆಕಾವು ನಡಿ ಹೋಗುನು ಅಂತೇಳಿ. ಯಾರ ಇನ್ನಟ ಕೆಲಸ ಮಾಡುನ್ ತಡಿ, ಇನ್ನೊಂದ್ 5 ಮಿನಿಟ್ 10 ಮಿನಿಟ್ ಅಂದ್ರೆ ಮುಂದ ಹೋಗೋರಿಗೆ ಹಳ್ಳ ಒಗದ, ಏನ್ ನಿನಗ ಬೇಕಾಗೈತೇನ್, ಎಲ್ಲ ನಿಂದ ಐತೇನ್ ಇದು ಅಂತ ಹೇಳ್ತಾರಂತ್ರಿ. ಅಂದ್ರೆ ದುಡಿಮೆ ಕಡಿಮೆ ಆತು. ಇವತ್ತು ಹಣ ನೋಡಿ ದುಡಿಯುವಂತ ಮನಸ್ಥಿತಿ ಬಂತು. ಅವಾಗ ಹಂಗಿದ್ದಿಲ್ಲ, ದುಡಿಬೇಕು ಅಂತ ದುಡಿತಿದ್ರು, ದುಡಿಯುವುದಂತ ದುಡಿತಿದ್ದಿಲ್ಲ, ದೇವರ ಸೇವಾ ಅಂತ ದುಡಿತಿದ್ರು. ಹಂಗಾಗಿ ಹೊತ್ತ ನೋಡ್ತಿದ್ದಿಲ್ಲ ಅವರು. ಎಷ್ಟು ಚಂದ ಬದುಕು ಮಾಡ್ತಿದ್ರು ಅಂದ್ರೆ, ಅವರು ದುಡಿಯಾಕ ಲೆಕ್ಕ ಹಾಕ್ತಿದ್ದಿಲ್ಲ, ದೇವರು ಅವರಿಗೆ ಕೊಡಾಕು ಲೆಕ್ಕ ಹಾಕ್ತಿದ್ದಿಲ್ಲ. ಯಾರು ದುಡಿಯಾಕ ಲೆಕ್ಕ ಹಾಕ್ತಾರಲ್ಲ ಅವರಿಗೆ ದೇವರು ಕೊಡಾಕು ಲೆಕ್ಕ ಹಾಕ್ತಾನ್ರಿ. ಅದಕ್ಕೆ ದುಡಿಯಾಕ ಲೆಕ್ಕ ಹಾಕಬಾರದು. ನಮಗ ಬಾಳಟ ರೊಕ್ಕ ಬೇಕಂದ್ರೆ ನಾವೇನ್ ಮಾಡ್ಬೇಕು, ದುಡಿಯಾಕ ಕಟ್ಟಾಗಬೇಕು. ಹೊತ್ತು ನೋಡಿ ದುಡಿಬಾರದು, ಶಕ್ತಿ ನೋಡಿ ದುಡಿಬೇಕು. ಮುಂದೆ ಕೆಲಸ ನೋಡಿ ಮಾಡ್ಬೇಕು. ಕೆಲಸದೊಳಗ ಭೇದ ಭಾವ ಮಾಡಬಾರದು. ನಂದು ತಂದು ಅನ್ಲಾರ್ದಂಗ, ಫಲಾಪೇಕ್ಷೆ ಮಾಡ್ಲಾರ್ದಂಗ ಏನೈತೋ ಅದು ಶಿವನ ಸೇವಾ ಅಂತ ಮಾಡಿದ್ರೆ ಶಿವ ನಮಗ ಇದ್ದಲ್ಲಿಗೆ ತಂದು ಕೊಡ್ತಾನಂತ. ಅದಕ್ಕ ಹಂಗ ಜೀವನ ಮಾಡಿದ ಹಿರಿಯರು ಎಂತ ಚಂದ ಬದುಕನ್ನ ಕಟ್ಟಿಕೊಂಡಿದ್ರು. ಇವತ್ ನಮಗೂ ನಿಮಗೂ ಅಂತ ಬದುಕು ಸಾಧ್ಯ ಆಗಿಲ್ಲ ಮಾಡಾಕ. ಯಾಕಂದ್ರೆ ಇವತ್ತು ನಮಗೆಲ್ಲ ಐತಿ, ರೊಕ್ಕಕ್ಕ ಕಡಿಮೆ ಇಲ್ಲ, ಅನುಕೂಲಕ್ಕ ಕಡಿಮೆ ಇಲ್ಲ, ಏನೆಲ್ಲ ಸುಖ ಸೌಕರ್ಯ ಅದಾವ. ಮನ್ಯಾಗ ಅಡಿಗೆ ಮನೆಯಿಂದ ಹಿಡ್ಕೊಂಡು ಊರ್ ತುಂಬಾ ನೋಡಿದ್ರೆ ಎಷ್ಟೆಲ್ಲಾ ಸೌಕರ್ಯಗಳದಾವ ಇವತ್ತಂದ್ರೆ ಸಾಕಷ್ಟು. ಆದ್ರೆ ನೆಮ್ಮದಿ ಸಮಾಧಾನ ಅನ್ನೋದನ್ನ ವಿಚಾರ ಮಾಡಿದ್ರೆ ಅದ ಕಡಿಮೆ ಆಗೈತಿ ನೋಡ್ರಿ ಅಂತಾರೆ ಎಲ್ಲರಿಗೂ. ಏನ್ ಕಡಿಮೆ ಆಗೈತಪ್ಪ ಅಂದ್ರೆ ನೆಮ್ಮದಿ ಸಮಾಧಾನ. ನಿಮಗೊಂದ್ ಮಾತು ಹೇಳ್ಬೇಕು, ಒಂದ್ ಕತಿ ಹೇಳ್ಬೇಕು. ಕತಿ ಅಂದ್ರೆ ನಡೆದ ಘಟನಾ ರೀ. ಒಂದ್ ಊರಿಗೆ ಹೋಗಿದ್ದೀವ್ರಿ. ಭಕ್ತರು ಒಬ್ರು ಮನೆಗೆ ಕರ್ಕೊಂಡು ಹೋದ್ರು. ಬಹಳ ಒತ್ತಾಯ ಮಾಡಿ, ಇಲ್ಲ ಬರಬೇಕು, ನೀವು ಬರಬೇಕು. ಅವ್ರ ಮನೆಗೆ ಹೋದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ, ಪೂಜೆ ಮುಗಿಸಿದ ಮೇಲೆ ಗೌರವ ಮಾಡಿ ಹಣ್ಣು ಹಂಪಲ ಕೊಟ್ಟು ಶಾಲ್ ಹೊದಿಸಿ ಅವರು ಕಳಿಸಿದ್ರು. ದಕ್ಷಿಣೆ ಗುರುದಕ್ಷಿಣೆ ಕೊಟ್ಟು ನಮ್ಮನ್ನ ಕಳಿಸಿಕೊಟ್ರು. ನಾವು ಬಂದು ಹೊರಗೆ ಕಾರ್ ಗಾಡಿ ಹತ್ತಿ ಬರ್ತೀವ್ರಪ್ಪ ಅಂತ ಅನ್ಕೊಡ್ದನ ಏನಾಯ್ತು ಅಂದ್ರೆ, ಅವರು ಅಪ್ಪ ಇನ್ನೊಂದು ವಸ್ತು ಕೊಡೋದೈತಿ ನಿಲ್ರಿ ಅಂತ ಒಳಗ್ ಹೋದ್ರು. ಯಪ್ಪ ಎಲ್ಲ ಮಾಡಿರಲ್ಲ, ಶಾಲು ಹಚ್ಚಿರಿ, ಹಣ್ಣು ಕೊಟ್ಟಿರಿ, ದಕ್ಷಿಣಾನು ಕೊಟ್ಟಿರಿ, ಮತ್ತೇನೈತಿ ಅಂತ ನಾವಂದ್ವಿ. ಏಪ್ಪ 5 ಮಿನಿಟ್ ನಿಲ್ರಿ ಅಂತ ಒಳಗ್ ಹೋದ. ಒಳಗ ಓಡಿ ಹೋದ ಮನುಷ್ಯ ಹೊರಗ ಒಂದ್ ಹಾಳಿ ತಗೊಂಬಂದಿದ್ರೆ, ಒಂದ್ ಸಣ್ಣದ ಹಾಳಿ. ಅದನ್ನ ಮಡಿಚಿ 4 ಮಡಿಕೆ ಮಡಿಚಿ, ಅಪ್ಪ ಇದೊಂದು ತಗೋರಿ ಅಂತ ಕೊಟ್ಟ. ಇದೇನು ಅಪ್ಪ ಎಲ್ಲ ಕೊಟ್ಟಿದ್ದೆಲ್ಲ, ದಕ್ಷಿಣ ಎಲ್ಲ ಮುಟ್ಸಿದ್ದೆಲ್ಲ. ಇಲ್ರಿ ಅದಲ್ರಿ ಇದು ಬ್ಯಾರೆ ರೀ ಅಂತ 4 ಮಡಿಕೆ ಮಡಿಚಿ ಒಂದು ಹಾಳಿ ಕೊಟ್ಟ. ಆಮೇಲೆ ನಾವ್ ಅದನ್ನ ಅಲ್ಲೇ ಬಿಚ್ಚಾಕತ್ತೀವಿ. ಅವಂದ ಇಲ್ರಿ ನೀವು ಹೋದ್ಮೇಲೆ ಮಠಕ್ ಹೋದ್ಮೇಲೆ ನೋಡ್ರಿ ಅಂದ ಅವ.
ಆಯ್ತು ಬಿಡಪ್ಪ ಬರ್ತೀವಿ ಅಂತ ಹೇಳಿ ನಾವು ಮಠಕ್ಕೆ ಹೋದ್ವಿ. ಮಠಕ್ಕೆ ಹೋದ್ಮೇಲೆ ಹಾಳಿ ಬಿಚ್ಚಿ ನೋಡ್ತೀವಿ, ಅದ್ರಾಗ ಏನ್ ಬರ್ದಿದ್ನಂದ್ರೆ, ಇವತ್ತು ನಮ್ಮ ಮನೆಗೆ ಬಂದು ನಮ್ಮನ್ನು ಆಶೀರ್ವಾದ ಮಾಡಿ ಹೋಗಿದ್ದಕ್ಕೆ ನಮಗೆ ಬಹಳ ಸಂತೋಷವಾಗಿದೆ. ನಾವು ನಿಮ್ಮ ಮೇಲೆ ಅಪಾರ ಪ್ರೀತಿಯನ್ನು ಇಟ್ಕೊಂಡಿದ್ದೇವೆ. ನಿಮಗೆ ಒಂದು ಹಾರೈಕೆ ಏನಪ್ಪಾ ಅಂದ್ರೆ, ನಿಮಗೆ ದೇವರು ಆನೆಯನ್ನು ಕೊಡಲಿ ಅಂತ ಬರ್ದಿದ್ದವ. ನಿಮಗೆ ದೇವರು ಆನೆಯನ್ನು ಕೊಡಲಿ ಅಂತ ಬರ್ದಿದ್ದ. ನಾವು ನಕ್ಕೋತ ಅವ್ನ್ ಫೋನ್ ಮಾಡಿದೆವು ಹೊಳ್ಳಿ, ಏನೋಪ್ಪ ಇದು ಚೀಟಿ ಒಳಗೆ ಏನ್ ಬರೆದು ಕೊಟ್ಟಿದಿ, ನಿಮ್ ಮ್ಯಾಲ ನಮಗ್ ಬಾಳ ಪ್ರೀತಿ ಐತಿ, ನಾವು ದೇವ್ರಿಗೆ ಬೇಡ್ಕೋತೀವು, ದೇವ್ರು ನಿಮಗ ಆನೆಯನ್ನು ಕೊಡಲಿ ಅಂತ ಬರ್ದಿಯಲ್ಲ. ಯಪ್ಪ, ಆನಿ ದೇವ್ರು ಕೊಡಬಹುದು ನಮಗ, ಅದನ್ನ ಕಟ್ಟುದೆಲ್ಲೇ, ಅದನ್ನ ಹೆಂಗ ಜೋಪಾನ ಮಾಡೋದು, ಇದೊಳೆ ದೊಡ್ಡ ಗುದ್ದಾಟ ಆತಲ್ಲ ಇದು ನಮಗ. ಅದಕ್ಕ ನೀ ಏನ್ ಬರ್ದೀಪ ಇದನ್ನ ಅಂತ ನಗಾಕತ್ತಾಗ ಅವಾಗ ಅವ ಅಂದ, ಅಪ್ಪರ ಆನಿ ಅನ್ನೋದನ್ನ ಕೂಡಿಸಿ ಬರ್ದಿಲ್ರಿ ಅಪ್ಪ, ನೋಡ್ರಿ ಅಂದವ. ನಾವು ನೋಡ್ತೀವಿ ಆ ಬರದು ಒಂದಿಟ್ಟು ಜಗ ಬಿಟ್ಟು ಮುಂದೆ ನೇ ಅಂತ ಬರ್ದ. ನಾವು ಏನೋ ಇದು ನಮಗೇನ್ ತಿಳಿಯವಲ್ದಲ್ಲ, ಏನಿದು ಬಿಡಿಸಿ ಹೇಳು ಅಂದಿವ ಅವಂಗ. ಅವಾಗ ಅವ ಹೇಳಿದ, ಏನಿಲ್ರಿ ಅಪ್ಪರ ತಪ್ಪು ತಿಳ್ಕೊಬೇಡ್ರಿ, ಮತ್ ನನಗೆ ಅನಿಸಿದ್ದು ಒಂದು ಮಾತು ಬರ್ದೀನಿ, ನಿಮಗೆ ದೇವರು ಆನೆಯನ್ನು ಕೊಡಲಿ ಅಂದ್ರೆ, ಆ ಅಂದ್ರೆ ಆರೋಗ್ಯ, ನೇ ಅಂದ್ರೆ ನೆಮ್ಮದಿ, ನಿಮಗೆ ಜೀವನ ಪರ್ಯಂತರ ದೇವರು ಆರೋಗ್ಯ ಮತ್ತು ನೆಮ್ಮದಿ ಕೊಡಲಿ ಅಂತ ನಾ ಬೇಡ್ಕೊಂಡೇನ್ರಿ ಅಂತ. ನೋಡ್ರಿ, ಅವನ ಬಗ್ಗೆ ಬಹಳ ಪ್ರೀತಿ ಅನಿಸ್ತು, ಎಂತ ಶಾಣೆ ಭಕ್ತ. ಅದಕ್ಕೆ ನಾವು ಇವತ್ತು ನಿಮಗೇನಂತೀವಂದ್ರೆ, ಸೈದಾಪುರ ಭಕ್ತರು ಬಹಳ ಭಕ್ತಿವಂತ ಭಕ್ತರು, ಬಹಳ ಅಭಿಮಾನದ ಭಕ್ತರು, ಬಹಳ ಪ್ರೀತಿಯುಳ್ಳ ಭಕ್ತರು. ಅದಕ್ಕೆ ನಾವು ನಿಮಗೇನಂತೀವಂದ್ರೆ, ಇವತ್ತ ದೇವರು ನಿಮಗೆಲ್ಲ ಆನೆಯನ್ನು ಕೊಡಲಿ ಅಂತ ನಾವು ನಿಮಗೆ ಹಾರೈಕೆ ಮಾಡ್ತೀವಿ. ಆ ಅಂದ್ರೆ ಆರೋಗ್ಯ, ನೇ ಅಂದ್ರೆ ನೆಮ್ಮದಿ, ನೀವಿರೋವರೆಗೂ, ನಿಮ್ಮ ಆಯುಷ್ಯ ಇರೋವರೆಗೂ ನಿಮಗೆ ಆರೋಗ್ಯ, ನೆಮ್ಮದಿ ಸದಾಕಾಲ ಇರ್ಲಿ ಅನ್ನುವಂತ ಹಾರೈಕೆಯನ್ನ ಈ ಸಂದರ್ಭದೊಳಗೆ ನಾವು ಕೂಡ ಮಾಡಿಕೊಂಡ ಭಕ್ತರು ಜಾಣರಾಗಬೇಕು ಅನ್ನುವಂಥ ಮಾತದ. ಹಂಗೇನಾತು ಅಂದ್ರೆ, ಮಹಾಲಿಂಗಪುರ ಅಲ್ರಿ ಅದು, ಇನ್ನೂ ಏನೈತ್ರಿ ಅದು, ಯಾವ ಊರದು? ನರಗಟ್ಟಿ. ನೋಡ್ರಿ, ಕುಮಾರ್ ಬಡಿಗೇರ್ ಅವ್ರು ಭಾಳ ಶಾಣ್ಯರು. ನರಗಟ್ಟಿ ಊರ, ಅದಕ್ಕ ನರಗಟ್ಟಿ ಅಂತಿದ್ರಿ ಮೊದಲ, ನರವಾಲ ಅಂತೂ ಕರಿತಿದ್ರತ್ರಿ ಮೊದಲ. ಮುಧೋಳ ತಾಲೂಕಿನಾಗ ಅದು ಒಂದು ಊರ, ನರವಾಲ, ನರಗಟ್ಟಿ ಅಂತೇಳಿ. ಮಾತಾಡ್ಬಾರ್ದ್ರೆ, ಇಲ್ಲಿ ಹೇಳುದ್ರ ಕಡೆ ಲಕ್ಷ ಕೊಡ್ರಿ. ನೀವು ಬಂದವರಿಗೆ ಒಂದಿಟ್ಟು ಅವಕಾಶ ಮಾಡಿಕೊಡ್ರಿ, ಅಲ್ಲೆಲ್ಲೇ ಕುಂದ್ರಾಕ್ ಅವಕಾಶ ಮಾಡಿಕೊಡ್ರಿ ಏನ್ರಿ. ಈ ದಿನ ಕಳೆದಂಗ ಜನಸಂಖ್ಯೆ ಬೆಳೀತದ. ಯಾಕಂದ್ರೆ ಶಿವಲಿಂಗೇಶ್ವರ ಜಾತ್ರೆ ಅಂದ್ರೆ ಏನು ಸಣ್ಣದಲ್ಲ, ಮತ್ತ ನಿಮ್ಮ ಅಭಿಮಾನ ಏನು ಸಣ್ಣದಲ್ಲ, ಜಾತ್ರೆನೂ ಸಣ್ಣದಲ್ಲ, ನಿಮ್ಮ ಅಭಿಮಾನನೂ ಸಣ್ಣದಲ್ಲ, ಭಕ್ತಿನೂ ಸಣ್ಣದಲ್ಲ. ಹಾಗಾಗಿ ಬಹುಶಃ ಈ ಜಾತ್ರಾ ಸಂದರ್ಭ ಬರಗೊಡದನೆ ಈ ಜಗ ಸಾಲುದಲ್ಲ ಅಂತ ಅನಿಸ್ತದೆ. ಅಷ್ಟು ಭಕ್ತಿಯಿಂದ ನೀವೆಲ್ಲ ಬರಾಕತ್ತೀರಿ, ನಮಗೆಲ್ಲ ಬಹಳ ಸಂತೋಷ ಅನ್ನುವಂತ ಮಾತು ಇರ್ಲಿ. ನಂತರದೊಳಗೆ ನಾವು ಎಲ್ಲಿಗೆ ಹೋಗೋಣ್ರಿ ಈಗ? ನರಗಟ್ಟಿಗೆ ಹೋಗೋಣ. ಹಾಸ್ರಿ, ಇಲ್ಲೇ ಮುಂದೆ ಹಾಸ್ರಿಪ್ಪ, ಮುಂದೆ ಹಾಸ್ರಿ. ನರಗಟ್ಟಿ ಊರಿಗೆ ಹೋಗೋಣ್ರಿ. ಎಲ್ಲಿಂದ? ಸೈದಾಪುರದಿಂದ ನರಗಟ್ಟಿಗೆ ಹೋಗೋಣ. ನರಗಟ್ಟಿ ಊರಾಗ ಏನಾತು ಅಂದ್ರೆ, ಮಹಾಲಿಂಗೇಶ್ವರರು ಬಂದಾರ, ಊರ ಹೊರಗಿನ ಗುಡಿಯಾಗ ಉಳ್ದಾರ. ಹೊರಗೆ ಉಳಿದಂತ ಅವರು ಧ್ಯಾನಾಸಕ್ತರಾಗಿ ಕೂತ್ಕೊಂಡಾರ, ಧ್ಯಾನ ಮಗ್ನರಾಗ್ಯಾರ. ಅಲ್ಲಿಗೆ ಯಾರು ಬಂದ್ರಿಪ್ಪ ಅಂದ್ರೆ, ಅವರನ್ನು ಭೇಟಿ ಆಗಕ್ಕ ಶಿವಶರಣೆ ಸಿದ್ದಾಯಿ ಬಂದಾಳ. ಆ ಶಿವಶರಣೆ ಬಂದು ಪೂಜಾ ಮಾಡಿಕೊಂಡು, ಗುರುಗಳ ಪೂಜಾ ಮಾಡಿ ಅವರಿಗೆ ಭಿನ್ನ ಮಾಡಿ ಮನಿಗೆ ಕರಿಬೇಕು ಅಂತ ಬಂದಿದ್ಲು. ನಿನ್ನೆ ನೋಡಿರಿ ಕತ್ತಿನ. ಗುರುಗಳು ಧ್ಯಾನದಿಂದ ಎಚ್ಚೆತ್ತರು, ನೋಡ್ತಾರ ಶಿವಶರಣೆ ಬಂದು ಕೂತಾಳ. ವಯಸ್ಸಾದ ಮುಪ್ಪಾದ ತಾಯಿ, ಹಣಿ ಮೇಲೆ 3 ಬಳ್ಳ ಇಬತ್ತಿ, ಎಂಥ ಒಂದು ಕಳಾಪೂರ್ಣ ಮುಖ. ಅಂಥ ಶರಣೆಯನ್ನ ನೋಡಿ ಮಹಾಲಿಂಗೇಶ್ವರರು ಮಾತಾಡ್ತಾರ, ಯವ ಯಾರು, ಏನು, ಇಲ್ಲಿಗೆ ಬಂದ ಕಾರಣ ಏನು ಅಂತ ಕೇಳಿದ್ರು. ಆ ತಾಯಿ ಹೇಳಿದ್ಲು, ಅಪ್ಪ ಶಿವ ನನ್ನ ಕನಸಿನ್ಯಾಗ ಬಂದಿದ್ದ. ಶಿವ ಬಂದು ಏನ್ ಹೇಳಿದ ಅಂದ್ರೆ, ನೀನು ಈ ದಿಕ್ಕಿನೊಳಗೆ ಆ ಶಿವಾಲಯ ಐತಲ್ಲ, ಆ ಶಿವಾಲಯದೊಳಗೆ ನನ್ನ ಮಗ ಮಹಾಲಿಂಗ ಬಂದಾನ, ಅವನನ್ನ ಕಂಡು ಅವನ ಆಶೀರ್ವಾದವನ್ನ ಪಡೆದು
ಅವನಿಗೆ ಸೇವೆಯನ್ನ ಮಾಡಬೇಕು ಅಂತ ಅಪ್ಪಣೆ ಕೊಟ್ಟಾನ. ಅದಕ್ಕೆ ನಾ ಬಂದೀನಿ ಅಂತ ಸಿದ್ದಾಯಿ ಹೇಳಿದ್ಲು. ಮಹಾಲಿಂಗೇಶ್ವರಿ ಬಹಳ ಸಂತೋಷ ಆತು. ದೇವ್ರ ಎಂಥ ದೊಡ್ಡವ ಅಂದ್ರೆ ಹೆಜ್ಜೆಜ್ಜಿಗೆ ನಮ್ಮನ್ನು ಕಾಯ್ತಾನ ಅನ್ನೋದಕ್ಕೊಂದು ಉದಾಹರಣೆ ನೋಡ್ರಿ ಇದು. ಮಹಾಲಿಂಗೇಶ್ವರ ಕನಸಿನಾಗೂ ಬಂದಿದ್ದ ಶಿವ ಏನ್ ಹೇಳಿದ ಅಂದ್ರೆ, ನಿನಗ ಬೆಟ್ಟ ಆಗಾಕ ಒಬ್ಬ ಶರಣೆ ಬರ್ತಾಳ, ಶಿವಶರಣೆ ಬರ್ತಾಳ. ಆ ಶಿವಶರಣೆ ಬಂದ ದಿವಸ ಯಾವ್ದಾಗಿರ್ತತಿ ಅಂದ್ರ ಚೈತ್ರ ಶುದ್ಧ ಚತುರ್ದಶಿ ದಿವಸ ಆಗಿರ್ತತಿ. ಅದನ್ನ ನೀ ತಿಳ್ಕೊಂಡು ಅದ ಊರು ನಿನ್ನ ಕರ್ಮ ಭೂಮಿ ಅಂತ ತಿಳ್ಕೊಂಡು ಅಲ್ಲಿಯೇ ನೆಲೆಸಬೇಕು ಅಂತ ಅಪ್ಪಣೆ ಆಗಿರ್ತೈತಿ. ಅವಾಗ ಮಹಾಲಿಂಗೇಶ್ವರರು ಹೇಳ್ತಾರ, ಶಿವ ಎಷ್ಟು ದೊಡ್ಡವ ಅಂದ್ರೆ ತನ್ನ ಮಕ್ಕಳನ್ನ ಅಡಿಗಡಿಗೆ ಕಾಯ್ತಾನ, ಹೆಜ್ಜೆಜ್ಜಿಗೆ ಕಾಯ್ತಾನ. ನಂಬಿಕೆ ಇರಬೇಕಟ್ಟ. ನೋಡ್ರಿ, ನಮಗೂ ನಿಮಗೂ ನಂಬಿಕೆ ಬೇಕ್ರಿ ದೇವ್ರ ಮೇಲೆ. ಹೌದ್ರಿಪ್ಪ, ನಮಗೆಲ್ಲ ನಂಬಿಕೆ ಐತಿ. ನಾವು ಎಲ್ಲಾ ದೇವರಿಗೂ ಎಣ್ಣೆ ಬತ್ತಿ ಹಾಕಿ ಬರ್ತೀವಿ, ಕೈ ಮುಗದ ನಮ್ ಜೀವನ ಮಾಡ್ತೀವಿ. ಏನ್ ಅವನು ಬಿಟ್ರೆ ಏನೈತ್ರಿಪ್ಪ, ದೇವ್ರನ್ನ ಬಿಟ್ರ ಅಂತೀವ್ ಖರೆ. ಆದ್ರೆ ಮತ್ತ ಕಷ್ಟ ಬಂದು ಅಂದ್ರೆ ಏನಂತೀರಿ? ಯಪ್ಪ, ಎಷ್ಟ ದೇವರಿಗೆ ನಡ್ಕೊಂಡ್ರ ಏನು, ಕಷ್ಟ ತಪ್ಪು ಅಲ್ವು, ಯಾ ದೇವರಿಗೆ ಏನ್ ಮಾಡೋದೈತಿ ಅಂತ ಮತ್ತು ದೇವರನ್ನ ಬೈತೀರಿ. ಹಿಂಗಾಗ್ಬಾರ್ದು. ದೇವರು ಕೊಟ್ಟು ನೋಡ್ತಾನ, ಕಸ್ಕೊಂಡು ನೋಡ್ತಾನ. ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಒರೆದು ನೋಡುವ ಮಿಸುನಿಯ ಚಿನ್ನದಂತೆ, ಅರೆದು ನೋಡುವ ಕಬ್ಬಿನ ಕೋಲಿನಂತೆ, ತೇದು ನೋಡುವ ಗಂಧದ ಕೊರಡಿನಂತೆ. ಏನ್ರಿ, ದೇವ್ರ ಅಂದ್ರ ದೇವ್ರು ಸುಮ್ಮನೆ ಹೂ ಅನ್ನಂಗಿಲ್ರಿ. ಅವ ಒಪ್ಕೊಳಂಗಿಲ್ಲ. ಅವ ಸುಮ್ಮನೆ ಕಬ್ಬಿನ ಕೋಲಿನ ಗತೆ ಗಾಣದಾಗ ಹಾಕಿ ನೋಡ್ತಾನಂತ, ಗಂಧದ ಕೊರಡಿನ ಗತೆ ತೇದು ನೋಡ್ತಾನಂತ, ಬಂಗಾರದ ಗತೆ ಬೆಂಕಿಯಾಗಿಟ್ಟು ನೋಡ್ತಾನಂತ. ಅವೆಲ್ಲದಕ್ಕೂ ಬೆದರದೆ ಬೆಚ್ಚದೆ ಇದ್ದರೆ ಕರವಿಡಿದೆತ್ತಿಕೊಂಬ ರಾಮನಾಥ ಅಂತ ಹೇಳ್ತಾರ ದೇವರ ದಾಸಿಮಯ್ಯನವರು. ಅದಕ್ಕೆ ದೇವರು ನಮ್ಮನ್ನ ಪರೀಕ್ಷೆ ಮಾಡುವಾಗಲೂ ಕೂಡ ನಾವು ದೇವರ ಮ್ಯಾಗಿನ ಭಕ್ತಿ ಕಡಿಮೆ ಮಾಡಬಾರ್ದು. ನಮಗೆಲ್ಲಾ ಕೊಟ್ಟಾಗಲೂ ಭಕ್ತಿ ಕಡಿಮೆ ಆಗಬಾರ್ದು, ಎಲ್ಲವನ್ನ ಕಸಗೊಂಡಾಗಲೂ ಭಕ್ತಿ ಕಡಿಮೆ ಆಗಬಾರ್ದು. ಕೊಟ್ಟೊಮ್ಮೆ ನೋಡ್ತಾನ, ಕಸಗೊಂಡೊಮ್ಮೆ ನೋಡ್ತಾನ. ಎರಡೂ ಸಂದರ್ಭದಾಗ ಒಂದ ಮನಸ್ಸು ಯಾರಿಗಿರ್ತದೋ ಅವರಿಗೆ ಮಾತ್ರ ದೇವರು ಕೈ ಹಿಡಿದು ಕಾಪಾಡ್ತಾನ ಅನ್ನುವಂಥ. ಯಾರೋ ಒಬ್ಬವ ಕೇಳಾಕತ್ತಿದ್ನಂತ, ಅಲ್ಲ ಎಲ್ಲಾರು ಅಂತಾರ ದೇವ್ರ ಮೇ ಬಾರ ಹಾಕ, ದೇವ್ರ ಮೇ ಬಾರ ಹಾಕ್ ಅಂತಾರ. ಏನ್ ಕೆಲಸ ಮಾಡುವಾಗಲೂ ಏನಂತಾರ ಅಂದ್ರ ದೇವ್ರ ಮೇ ಬಾರ ಹಾಕಿ ಮಾಡು, ದೇವ್ರ ಮೇ ಬಾರ ಹಾಕಿ ಮಾಡು. ಅಲ್ಲ, ಜಗತ್ನ್ಯಾಗ 100 ಕೋಟಿ ಜನಸಂಖ್ಯೆ ಐತಿ. 700 ಕೋಟಿ 800 ಕೋಟಿ ಆಗೈತಿ. ಈಗ 7 ಕೋಟಿ ಅನ್ನೋದಿಲ್ಲ, 700 ಕೋಟಿ ಅನ್ಬೇಕಿ. ಅಷ್ಟು ಜನಸಂಖ್ಯೆ ಆಗ್ಯದ. ಎಲ್ಲರೂ ದೇವ್ರ ಮ್ಯಾಗ ಭಾರ ಹಾಕುದು, ದೇವ್ರ ಮ್ಯಾಗ ಭಾರ ಹಾಕುದು ಅಂದ್ರ ಯಾರ ಭಾರ ಅಂತಾರ ತಡಿತಾನವ ಅಂತ ಕೇಳಿದ್ನಂತ್ರಿ ಒಬ್ಬವ. ಎಷ್ಟು ಮಂದಿ ಭಾರ ಹಾಕುದು ದೇವ್ರ ಮೇಲೆ, ಯಾರ ಭಾರ ಅಂತ ಹೊರ್ತಾನ ದೇವ್ರು ಅಂತ ಒಬ್ಬವ ಕೇಳಿದ್ನಂತ. ಅದಕ್ಕ ಒಬ್ಬವ ಯಜಮಾನ ಹೇಳಿದ್ನಂತ, ನಮ್ ನಿಜಗುಣೇನರಂತ ಯಜಮಾನ ಹೇಳಿದ್ನಂತ, ಅಲ್ಲ ದೇವ್ರ ಮೇಲೆ ಭಾರ ಹಾಕಬೇಕು ಖರೆ, ಆದ್ರೆ ಎಲ್ಲರ ಭಾರ ದೇವ್ರು ಹೊರುದಿಲ್ಲ. ಯಾರು ಭಕ್ತಿಯಿಂದ ಬಾಳ್ತಾರಲ್ಲ ಅವ್ರ ಭಾರವನ್ನ ಮಾತ್ರ ದೇವ್ರು ಹೊರತಾನ, ಇನ್ನುಳಿದವ್ರ ಭಾರ ಹೊರಾಕ ಕಡಿಕ್ 4 ಮಂದಿ ಅಟ್ಟ ಕಳಿಸ್ತಾನ ಅಂದ್ರ. ನೋಡ್ರಿ, ಭಕ್ತಿಯಿಂದ ಬದುಕವ್ರ ಭಾರ ಅಟ್ಟ ದೇವ್ರು ಹೊರತಾನ. ಅದಕ್ಕ ಭಕ್ತಿಯಿಂದ ಬದುಕು ಮಾಡಿದ ಆ ಸಿದ್ಧಾಯಿಗೆ ಮಹಾಲಿಂಗೇಶ್ವರರ ಸೇವಾ ಮಾಡುವುದನ್ನು ಹಚ್ಚಿದ ದೇವರು. ಮಹಾಲಿಂಗೇಶ್ವರನ್ ಕರ್ಕೊಂಡು ಹೋಗಿ ಆಕೆ ಸೇವಾ ಮಾಡಿದ್ಲು. ಮಹಾಲಿಂಗಪುರದಾಗ ನರಗಟ್ಟಿ ಒಳಗನ ಉಳಿರಿ ಅಂತ ಭಿನ್ನ ಮಾಡಿದ್ಲು. ಮಹಾಲಿಂಗೇಶ್ವರ ಒಪ್ಕೊಂಡು ಎಲ್ಲಿ ಉಳಿದಾರ ಅಂತಂದ್ರೆ ಚನ್ನಗಿರಿ. ಏನೀಗ ಮಹಾಲಿಂಗೇಶ್ವರ ಗುಡಿ ಐತ್ಲಾ, ಅದರ ಮೇಲ್ಗಡೆ ಬರ್ತಕ್ಕಂತ ಚನ್ನಗಿರಿ ಒಳಗೆ ಮಹಾಲಿಂಗೇಶ್ವರ ಉಳ್ಕೋತಾರೆ. ಅವ್ರು ಉಳ್ಕೊಂಡ ಮೊಟ್ಟ ಮೊದಲ ಜಾಗ ಅದು ಚನ್ನಗಿರಿ. ಇವತ್ತಿಗೂ ದೊಡ್ಡ ಆವರಣ ಅದ, ಸುತ್ತ ಕಂಪೌಂಡ್ ಅದ, ಅವರು ಧ್ಯಾನ ಮಾಡಿದ ತಪಸ್ಸು ಮಾಡಿದ ಒಂದು ಪೌಳಿ ಅದ, ಅಲ್ಲೊಂದು ಗುಡಿ ಅದ, ಮತ್ತ ಮಗ್ಲೊಂದು ಕೆರೆ ಅದ, ಬಾವಿ ಅದ, ನಿಮ್ಗೆ ಗೊತ್ತದ, ನೋಡಿರ್ತೀರಿ. ಅವರು ಅಲ್ಲಿ ಬಂದು ಉಳಿದು ತಪಸ್ಸು ಮಾಡಿದ ಜಾಗ. ಅಲ್ಲಿ ಉಳಿದ್ರು ಮಹಾಲಿಂಗೇಶ್ವರರು. ಅಲ್ಲಿ ಉಳಿದಾರ ಮಹಾತ್ಮರು ಒಂದು ಗಳೇನ ಕೇಳ್ತೀರ. ಈ ಕಡೆ ಸುತ್ತ ಮುತ್ತ ಇರೋ ಎಲ್ಲಾ ಹಳ್ಳಿ ಭಕ್ತರು ಅವರನ್ನು ನೋಡಾಕ್ ಹೊಂಟ್ರು. ಮಹಾತ್ಮರು ಬಂದಾರ, ಮಹಾತ್ಮರು ಬಂದಾರ, ದೊಡ್ಡವರು ಬಂದಾರ, ತಪಸ್ವಿಗಳು ಬಂದಾರ, ಜ್ಞಾನಿಗಳು ಬಂದಾರ, ತಿಳಿದವರು ಬಂದಾರ, ಶರಣರು ಬಂದಾರ ಅಂತ ಹೇಳಿ ಎಲ್ಲರೂ ಹೋಗವ್ರೆ ಸಾಲಗಟ್ಟಿ ಹೊಂಟರು.
ಎಲ್ಲರನ್ನು ಕರೆದು ಆಶೀರ್ವಾದ ಮಾಡಿ ಕಳಿಸಿದ್ರು. ಯಾರಿಗೋ ರುದ್ರಾಕ್ಷಿ ಕೊಟ್ಟು, ಯಾರಿಗೋ ಲಿಂಗ ಕೊಟ್ಟು, ಯಾರಿಗೋ ಇಬತ್ತಿ ಹಚ್ಚಿ, ಯಾರಿಗೋ ತೀರ್ಥ ಕೊಟ್ಟು, ಯಾರಿಗೋ ಮಂತ್ರ ಕೊಟ್ಟು, ಯಾರಿಗೋ ಆಶೀರ್ವಾದ ಮಾಡ್ತಾ ಮಾಡ್ತಾ ಎಲ್ಲರ ಕಷ್ಟಗಳಿಗೆ ಸ್ಪಂದಿಸ್ತಾ ಆಶೀರ್ವಾದ ಮಾಡ್ತಾ ಕಳ್ಸಾಕತ್ರು ಮಹಾಲಿಂಗೇಶ್ವರ. ಅದೇನು ಸಣ್ಣವ್ರ ಆಶೀರ್ವಾದ ಅಲ್ರಿ, ಅದು ಸ್ವತಃ ಶಿವನ ಹುಟ್ಟಿ ಬಂದಂಗಾಗಿತ್ತು, ಶಿವಶಕ್ತಿಯೇ ಜಗತ್ತಿಗೆ ಬಂದಂಗಾಗಿತ್ತು. ಅಂತ ಮಹಾಲಿಂಗ ಮಹಾಸ್ವಾಮಿಗಳ ಮುಖದರ್ಶನ ಮಾಡುದಂದ್ರೆ, ಮಾತು ಕೇಳೋದಂದ್ರೆ, ಆಶೀರ್ವಾದ ತಗೊಳ್ಳೋದಂದ್ರೆ ಅದೇನು ಸಾಮಾನ್ಯ ಅಲ್ಲ. ಎಲ್ಲರ ಕಷ್ಟಗಳೆಲ್ಲ ಬಗೆಹರಿದು ಹೊಂಟು. ಯಾರ್ಯಾರು ಅವರನ್ನು ನೋಡಿ ಬರಾಕತ್ರೋ, ನೋಡಿದವರಿಗೆ, ಮುಟ್ಟಿದವರಿಗೆ, ಮಾತಾಡಿಸಿದವರಿಗೆ, ಆ ಆಶೀರ್ವಾದ ತಗೊಂಡವರ ಕಷ್ಟಗಳೆಲ್ಲ ಬಗೆಹರಿಯಾಕತ್ತು ನೋಡ್ರಿ. ಹಿಂಗಿರ್ತದ್ರಿ ಅದು. ಯಾರ್ದೋ ಮುಖ ನೋಡೋದ್ರಿಂದ ನಮ್ಮ ಕಷ್ಟಗಳು ಹೋಗ್ತಾವ, ಇನ್ಯಾರ್ದೋ ಮಾತುಗಳನ್ನು ಕೇಳೋದ್ರಿಂದ ನಮ್ಮ ಕಷ್ಟಗಳು ಹೋಗ್ತಾವ, ಇನ್ಯಾರ್ದೋ ಆಶೀರ್ವಾದ ತಗೊಳ್ಳೋದ್ರಿಂದ ನಮ್ಮ ಕಷ್ಟ ಹೋಗ್ತಾವ, ಇನ್ಯಾರ ಕಡೆಯಿಂದ ವಿಭೂತಿ, ರುದ್ರಾಕ್ಷಿ, ಲಿಂಗ, ಮಂತ್ರ, ಪಾದೋದಕ, ಪ್ರಸಾದ ತಗೊಳ್ಳೋದ್ರಿಂದ ನಮ್ಮ ಕಷ್ಟಗಳು ಹೋಗ್ತಾವ್ರಿ. ಯಾರ್ಯಾರು ಹೆಂಗ್ ಉದ್ಧಾರ ಮಾಡ್ತಾರೆ ಗೊತ್ತಾಗುದಿಲ್ಲ. ನೋಡಿ ಕೆಲರಂ, ಮುಟ್ಟಿ ಕೆಲರಂ, ಮಾತಾಡಿ ಕೆಲರಂ ಅಂತ ಉದ್ಧಾರ ಮಾಡ್ತಾರಂತ ಮಹಾತ್ಮರು. ಯಾರ್ಯಾರಿಗೆ ಹೆಂಗ್ ಉದ್ಧಾರ ಮಾಡ್ತಾರೆ ಗೊತ್ತಾಗುದಿಲ್ಲ. ಮಹಾಲಿಂಗಪುರದೊಳಗೆ ಮಹಾಲಿಂಗ ಸ್ವಾಮಿಗಳು ಉದ್ಧಾರ ಮಾಡುವ ಕಾರ್ಯವನ್ನ ಮಾಡಾಕತ್ರು. ನೋಡಿದವರು ನೋಡ್ಕೋತನ ಕುಂದ್ರಾಕತ್ರು, ಕೇಳಿದವರು ಕೇಳ್ಕೋತನ ಕುಂದ್ರಾಕತ್ರು. ಹೇಳವಲ್ರಿ ಯಾರು, ಗಚ್ಚ ಕುಂದ್ರಾಕತ್ರಿ. ಯಾಕ ಅಂದ್ರೆ ಅವ್ರ ಮುಖಾನ ಹಂಗ ನೋಡ್ರಿ, ಫೋಟೋದಾಗೂ ತೋರ್ಸ್ಯಾರಲ್ಲ, ಎಂಥ ಕಳ ಅಂದ್ರೆ ನೋಡಿದ್ರೆ ನೋಡ್ಕೋತನ ಕುಂದಿರ್ಬೇಕು, ಮಾತ್ ಕೇಳಿದ್ರೆ ಕೇಳ್ಕೋತನ ಕುಂದಿರ್ಬೇಕು ಅನ್ನುವಂಥ ಶಕ್ತಿ ಅವ್ರೊಳಗಿತ್ರಿ. ಅದು ಶಕ್ತಿ ಎಲ್ಲಾರೊಳಗೆ ಇರಂಗಲ್ರಿ. ಏನ್ರಿ ಚಂದ ಕಾಣಬೇಕಂತ ಮೇಕಪ್ ಮಾಡಿಕೊಳ್ಳುವ ಮಂದಿ ಕತಿ ನಿನ್ ನೋಡಿರಲ್ಲ. ಆದ್ರೆ ಹಿಂಗಲ್ಲ, ಅವರ ಸಾಧನ, ಅವರ ತಪಸ್ಸಿನ ಶಕ್ತಿ ಅವ್ರ ಮುಖದಾಗ ಕಾಣ್ತಿತ್ತು, ಅವರ ಕಣ್ಣಾಗ ಕಾಣ್ತಿತ್ತು, ಅವರ ಹೃದಯದಾಗ ಕಾಣ್ತಿತ್ತು, ಅವ್ರ ಕೈಯಾಗ, ಅವ್ರ ಪಾದದಾಗ ಕಾಣ್ತಿತ್ತು. ನೇತ್ರ ಕಮಲ, ಕರಕಮಲ, ಹೃದಯ ಕಮಲ, ಚರಣ ಕಮಲ, ಏನ್ರಿ ಇವೆಲ್ಲ ಪರುಷ, ಪಂಚಪರುಷಗಳಿದ್ವು ಇವೆಲ್ಲ. ಅವರ ಕಣ್ಣು, ಅವರ ಹೃದಯ, ಅವರ ಕೈ, ಅವರ ಪಾದ, ಅವರ ಭಾವ ಇವೆಲ್ಲ ಪರುಷ ಆಗಿದ್ವು. ಯಾರನ್ನವ್ರು ನೋಡ್ತಾರ, ಯಾರನ್ನವ್ರು ಮಾತಾಡಿಸ್ತಾರ, ಯಾರನ್ನವ್ರು ಮುಟ್ತಾರ, ಅವರೆಲ್ಲ ಪಾಪ ಕಳ್ಕೊಂಡು ಹೋಗ್ತಿದ್ರು, ಉದ್ಧಾರ ಆಗಿ ಹೋಗ್ತಿದ್ರು ಅನ್ನುವಂತಹದ್ದು ಹಿಂಗ ನಡೆದಿತ್ತು. ಅಂಥ ಪುಣ್ಯ ಪುರುಷನ ಹಂತೇಕ ಒಂದಿಬ್ಬರು ಶರಣ ದಂಪತಿಗಳು ಬರ್ತಾರ. ಅವ್ರು ಯಾರು ಅನ್ನೋದನ್ನ ಒಂದು ವಚನ ಗಾಯನ ಕೇಳಿ ಮುಂದೆ ನೋಡೋಣ. ಭಕ್ತಿ ಎಂಬ ವೃತ್ತಿಯ ಮೇಲೆ ಗುರು ಎಂಬ ಬೀಜವ ಕೂರಿಸಿ, ಭಕ್ತಿ ಎಂಬ ವೃತ್ತಿಯ ಮೇಲೆ ಗುರು ಎಂಬ ಬೀಜವ ಕೂರಿಸಿ, ಭಕ್ತಿ ಎಂಬ ವೃತ್ತಿಯ ಮೇಲೆ ಗುರು ಎಂಬ ಬೀಜವ ಕೂರಿಸಿ, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು. ಭಕ್ತಿ ಎಂಬ ವೃತ್ತಿಯ ಮೇಲೆ ಗುರು ಎಂಬ ಬೀಜವ ಕೂರಿಸಿ, ಭಕ್ತಿ ಎಂಬ ವೃತ್ತಿಯ ಮೇಲೆ ಗುರು ಎಂಬ ಬೀಜವ ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ಆಚಾರವೆಂಬ ಕಾಯಾಯಿತು, ಭಕ್ತಿಯೆಂಬ ಹಣ್ಣಾಯಿತು, ಭಕ್ತಿಯೆಂಬ ಹಣ್ಣಾಯಿತು. ಭಕ್ತಿ ಎಂಬ ವೃತ್ತಿಯ ಮೇಲೆ ಗುರು ಎಂಬ ಬೀಜವ ಕೂರಿಸಿ, ಭಕ್ತಿ ಎಂಬ ವೃತ್ತಿಯ ಮೇಲೆ ಗುರು ಎಂಬ ಬೀಜವ ಕೂರಿಸಿ. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಸಿ ಬೀಳುವಲ್ಲಿ, ಮೂಡಲ ಸಂಗಮ ದೇವ ತನಗೆ ಬೇಕೆಂದು ಕೈ ಹಿಡಿದೆತ್ತಿಕೊಂಡ, ತನಗೆ ಬೇಕೆಂದು ಕೈ ಹಿಡಿದೆತ್ತಿಕೊಂಡ.
ಭಕ್ತಿ ಎಂಬ ಕೃತ್ಯ ಮೇಲೆ ಗುರು ಎಂಬ ಪೀಠವು ಕೊಡಿ. ಭಕ್ತಿ ಎಂಬ ಕೃತ್ಯ ಮೇಲೆ ಗುರು ಎಂಬ ಪೀಠವು ಭಕ್ತಿ ಬಹಳ ದೊಡ್ಡದ್ರಿ. ಭೂಮಿಗಿಂತಲೂ ಭಾರವಾದ್ದು ಭಕ್ತಿ ಬಹಳ ದೊಡ್ಡದ್ರಿ. ಭಕ್ತಿಯಿಂದ ಭಗವಂತನೇ ಕರಗುತ್ತಾನೆ. ಭಕ್ತಿಗೆ ಭಗವಂತನೇ ಧರೆಗೆ ಬಂದಿಳಿತಾನೆ. ಭಕ್ತಿವಂತರಿಗೆ ಭಗವಂತನೇ ಸೋಲ್ತಾನೆ ಅನ್ನೋದಾದರೆ ಭಕ್ತಿಗೆ ಎಂಥ ಶಕ್ತಿ ಅದ ಅಂತ ನಾವು ನೋಡ್ಬೇಕು. ಅಂತ ಭಕ್ತಿಯನ್ನ ಸಿದ್ಧಾಯಿ ಮಾಡಿದ್ಲು. ಅದಾದ ಮೇಲೆ ಏನಪ್ಪಾ ಅಂದ್ರೆ ಆ ಊರಾಗ ದಂಪತಿಗಳಿದ್ದರಿ, ಇಬ್ರು ಆದರ್ಶ ದಂಪತಿಗಳು. ಟಿವ್ಯಾಗ ತೋರಿಸ್ತಾರಲ್ರಿ, ಆ ಆದರ್ಶ ದಂಪತಿಗಳಲ್ಲ. ಮತ್ತೆ ಪ್ರಶ್ನೆ ಕೇಳಿದರೆ ಉತ್ತರ ಹೇಳುವುದು, ಇಬ್ರು ಉತ್ತರ ಒಂದನ್ನ ಮನಿ ಬಂದ್ರೆ ಆದರ್ಶ ದಂಪತಿಗಳು ಅಂತ ಪ್ರಶಸ್ತಿ ಕೊಡುವುದು, ಹಿಂಗಲ್ರಿ. ಈ ತರದ ಆದರ್ಶ ದಂಪತಿ ಅಲ್ಲ, ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಬದುಕಿದ ದಂಪತಿ, ಒಬ್ರಿಗೊಬ್ರು ಅನುವ ತನುವ ನೋಡಿಕೊಂಡು ಬದುಕಿದ ದಂಪತಿ. ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತಾರಲ್ಲ, ಹಂಗ ಅವರು ದೇಹ ಎರಡಾದ್ರೂ ಜೀವ ಒಂದ ಆಗಿ ಬದುಕಿದಂಥವ್ರು. ಒಬ್ಬರ ವಿಚಾರಕ್ಕೆ ಒಬ್ಬರು ಸ್ಪಂದಿಸಿ ಬದುಕಿದಂತ ಅವರು. ಯಾವುದೇ ಜಗಳ, ಗೊಂದಲ, ಗದ್ದಲ, ಗಲಾಟೆ ಇಲ್ದಂಗ ಬದುಕಿದಂತ ಅವರು. ಸದಾ ಶಿವ ಸ್ಮರಣೆ ಒಳಗೆ ಬದುಕಿದಂತ ಅವರು. ಅಂಥ ಶರಣರನ್ನ ನಾವು ನೋಡುದು ಬಹಳ ಅಪರೂಪ. ಒಂದೂರಾಗ ಇದ್ರತ್ರಿ, ಅವರು 50 ವರ್ಷ ಕಳೆದಿದ್ರಂತ ಮದುವೆ ಆಗಿ, ಒಂದು ಜಗಳಿಲ್ದಂಗ ಬದುಕಿದ್ರಂತ. ಮಂದಿಗೆ ಆಶ್ಚರ್ಯ, ಅಲ್ಲ ಗಂಡ ಹೆಂಡ್ರ ಅಂದ ಮೇಲೆ ಜಗಳ ಜಪತ್ರಿ ಬರುವುದು ಸಹಜ. 50 ವರ್ಷ ಆತಿ ಇವ್ರನ್ನ ನೋಡಕ್ ಹತ್ತು, ಏನು ಜಗಳಿಲ್ಲ, ಒಬ್ಬರ ಮೇಲೆ ಒಂದು ಮಾತಿಲ್ಲ. ಈಕೆ ಅವಂಗ ಅನ್ನೋದಿಲ್ಲ, ಅವ ಈಕಿಗೆ ಅನ್ನೋದಿಲ್ಲ, ಎಷ್ಟ ಚಂದ ಬದುಕ್ಯಾರ. 50 ವರ್ಷ ಹಿಂಗ ಜಗಳಿಲ್ದಂಗ ಬದುಕುದಂದ್ರೆ ಇದೇನು ಯಾರಿಗೂ ಸಾಧ್ಯ ಇಲ್ಲದ್ದು ಅಂತ ಮಂದಿ ವಿಚಾರ ಮಾಡಿದರತ್ರಿ. ಮಂದಿ ವಿಚಾರ ಮಾಡಿ ಏನ್ ಮಾಡಿದ್ರು ಅಂದ್ರೆ ಅವ್ರಿಗೊಂದು ಸನ್ಮಾನ ಸಮಾರಂಭ ಇಟ್ಕೊಂಡ್ರಂತ. ನರಗಟ್ಟಾಗ ಅಲ್ರಿ, ಇದು ಬೇರೆ ಊರನ್ ಕತಿ. ಏನಾತು ಅಂದ್ರೆ ಸನ್ಮಾನ ಸಮಾರಂಭ ಇಟ್ಕೊಂಡ್ರು. 50 ವರ್ಷ ಜಗಳಿಲ್ದಂಗ ಬದುಕ್ಯಾರಂತ ಸನ್ಮಾನ ಸಮಾರಂಭ ಇಟ್ಕೊಂಡ್ರು, ಸನ್ಮಾನ ಮಾಡಿದ್ರು. 50 ವರ್ಷ ಮದುವೆ ಆಗಿ 50 ವರ್ಷ ಎಷ್ಟು ಚಂದ ಜೀವನ ಮಾಡ್ಯಾರ ಅಂದ್ರೆ ಇವರು ಜಗಳಿಲ್ದಂಗ ಬದುಕ್ಯಾರ ಅಂತ ಹೇಳಿ. ಅವಾಗ ಅಷ್ಟೆಲ್ಲಾ ಹೊಗಳಿ ಸನ್ಮಾನ ಮಾಡಿ ಆ ಗಂಡ್ಮಗಗ, ಆ ಗಂಡನಿಗೆ ಒಂದು 2 ಮಾತಾಡ್ರಿಪ್ಪ, ಸನ್ಮಾನ ಮಾಡಿದ್ದಕ್ಕೆ 2 ಮಾತಾಡ್ರಿ ಅಂದ್ರು. ಅದರಾಗ ಒಬ್ಬ ಎದ್ದು ಕೇಳಿದ, ನಿಮ್ಮ ಅನ್ಯೋನ್ಯ ದಾಂಪತ್ಯದ ಗುಟ್ಟೇನು? 50 ವರ್ಷ ಜಗಳಿಲ್ದಂಗ ಹೆಂಗ್ ಬದುಕಿದ್ರಿ? ಅದನ್ನ ಒಂದು ಮಾತು ಹೇಳಿದ್ರೆ ಎಲ್ಲರಿಗೂ ಒಟ್ಟು ಅನುಕೂಲ ಆಕತಿ ಅಂತ ಹೇಳಿದ್ನಂತ. ಅವ ಮೈಕ್ನ್ಯಾಗ ಮಾತಾಡುವಾಗ ಹೇಳಿದ್ನಂತ, ನಮ್ಮ ಅನ್ಯೋನ್ಯ ದಾಂಪತ್ಯ ಜೀವನದ ಗುಟ್ಟು ಏನಪ್ಪಾ ಅಂತಂದ್ರೆ ಒಟ್ಟ ಬಾಯಿ ಮಾಡ್ಲಾರ್ದ ಇರುವುದು. ಹಂಗಾರೆ ಜಗಳ ಮಾಡಿಲ್ಲೇನು ಅಂತಂದ್ರೆ ರಗಡ ಜಗಳ ಮಾಡೀವಿ ಆದ್ರೆ ಬಾಯಿ ಮಾಡಿಲ್ಲ. ರಗಡ ಜಗಳ ಮಾಡೀವಿ, ಒಳಗ ಮಾಡೀವಿ, ಆದ್ರೆ ಬಾಯಿ ಮಾಡಿಲ್ಲ, ಹೊರಗೆ ಕೇಳುವಂಗ. ಅದ ಹೆಂಗ್ರಿ? ಜಗಳ ಅಂದ್ರ ಮೇಲೆ ಒಂದ್ ಮಾತು ಬರುದ, ಆಕೆ ಒಂದ್ ಅಂದ್ರ ನೀವ್ 2 ಅನ್ನೋದು, ನೀವ್ 2 ಅಂದ್ರ ಆಕೆ 4 ಅನ್ನೋದು. ಮುಂದೆ ಬಾಯಿಗೆ ಬಾಯಿ ಹೆಚ್ಚಾಗಬೇಕು, 4 ಮಂದಿ ಕೇಳಬೇಕು. ಮತ್ತ ಅದು ಬಾಯಿ ಇಲ್ದಂಗ ಹೆಂಗ್ ಜಗಳ ಮಾಡಿದ್ರಿ? ಅವಾಗ ಇಲ್ಲ, ನಾವು ಮದುವೆ ಆದಾಗನ ಒಂದು ಪ್ರಮಾಣ ಮಾಡಿದೀವಿ ಇಬ್ರು, ಏನ ಬರ್ಲಿ ಬಾಯಿ ಮಾಡಂಗಿಲ್ಲ, ಬಾಯಿಲೆ ಒದರಾಡಂಗಿಲ್ಲ. ಏನ್ ಮಾಡುದು ಅಂದ್ರೆ ನಾ ಒಂದು ಸಾಮಾನ್ ತಗೊಂಡ್ ನಿನಗ್ ಒಗಿಯೋದು, ನೀ ಒಂದ್ ಸಿಕ್ ಸಾಮಾನ್ ತಗೊಂಡ್ ನನಗ್ ಒಗಿಯೋದು. ನೀ ಒಗದದ್ ನನಗ್ ಗೊತ್ತು ಅಂದ್ರೆ ನೀ ಏನ್ ಮಾಡುದು? ನಕ್ಕು ಬಿಡುದು, ಹೊಟ್ಟಿ ಹುಣ್ಣಾಗ ನಗುದು, ನೀ ನಗುದು, ನಾ ಸುಮ್ ಕುಂಡ್ರುದು. ನಾ ಒಗದದ್ ನಿನಗ್ ಬಡಿತಂದ್ರೆ ನಾ ನಗುದು, ನೀ ಸುಮ್ ಕುಂಡ್ರುದು. ಒಟ್ಟ ನಗುದಟ್ಟ ಕೇಳಬೇಕು ಮಂದಿಗೆ, ಒಟ್ಟ ಈ ಜಗಳ ಕೇಳಬಾರ್ದು, ಬಾಯಿ ಕೇಳಬಾರ್ದು. ಹಿಂಗೊಂದು ನಾವು ಕಂಡೀಷನ್ ಮಾಡ್ಕೊಂಡಿದ್ವಿ, ಪ್ರಮಾಣ ಮಾಡ್ಕೊಂಡಿದ್ವಿ. ಏನೋ ಜಗಳ ಬಂದ್ರು ಸಾಮಾನು ಒಗದಾಡ್ತಿದ್ವಿ ಒಬ್ಬರ ಮೇಲೆ ಒಬ್ರು. ಮುಂದೆ ಒಬ್ರು ಒಗದದ್ ಒಬ್ರಿಗೆ ಬಿತ್ತಂದ್ರೆ ನಗತಿದ್ವಿ ಖರೆ.
ಆದ್ರ ಬಾಯಿ ಮಾಡಿ ಏನು ಒದರಾಡ್ತಿದ್ದಿಲ್ಲ. ಇದ ನಮ್ಮ ಜೀವನದ ಗುಟ್ಟು ಅಂದಂತವ. ಇರ್ಲಿ, ಅನ್ಯೋನ್ಯ ದಾಂಪತ್ಯ, ಆದರ್ಶ ದಾಂಪತ್ಯ ಅಂದ್ರ ಹಿಂಗಲ್ರಿ. ಇವ್ರು ಹೆಂಗ್ ಬದುಕಿದ್ರು ಅಂದ್ರೆ ನರಗಟ್ಟಿ ಒಳಗ ನಾಗಯ್ಯ ಅಂತ ಅವನ ಹೆಸರ, ಮುಪ್ಪಿನಾಂಬೆ ಅಂತ ಆ ತಾಯಿ ಅವನ ಹೆಂಡತಿ ಹೆಸರ. ನಾಗಯ್ಯ ಮುಪ್ಪಿನಾಂಬೆ ಇಬ್ರು ಎಂಥ ಚಂದ ಜೀವನ ಮಾಡ್ತಿದ್ರಂದ್ರೆ ಸೂರ್ಯೋದಯಕ್ಕಿಂತ ಮೊದಲ ಹೇಳ್ತಿದ್ರು, ಎದ್ದುಗಳೇ ಕಸ ಮುಸುರಿಗಳನ್ನೆಲ್ಲ ಮಾಡಿ ದನಕರಗಳನ್ನ ನೋಡಿ ನಂತರ ಸ್ನಾನ ಮಾಡಿ ಪೂಜಾ ಮಾಡಿ ಆಮೇಲೆ ಏನಪ್ಪಾ ಅಂತಂದ್ರೆ ಸೂರ್ಯೋದಯ ಆಗ್ಬಿಡ್ದ ಇವೆಲ್ಲಾ ಮುಗಿಸ್ಕೊಂಡು ಮುಂದೆ ಆತ ಹೊಲದ ಕೆಲಸ, ಆಕೆ ಮನೆಗೆಲಸ. ಮುಂದೆ ಏನಪ್ಪಾ ಅಂದ್ರೆ ಅವ್ರು ಪ್ರಸಾದ ಮಾಡಬೇಕು ಅಂದ್ರೆ ಒಬ್ಬ ಜಂಗಮನನ್ನ ಮನೆಗೆ ಕರ್ಕೊಂಡ್ಬಂದು ಅವರ ಪಾದಪೂಜೆ ಮಾಡಿ ಅವರಿಗೆ ಊಟ ಮಾಡಿಸಿನ ಇವರು ಉಣ್ಣುವಂತ ಒಂದು ಪದ್ಧತಿ ತಗೊಂಡಿದ್ರಂತ್ರಿ. ನೋಡ್ರಿ ಎಂತ ಆದರ್ಶ. ಮುಂದೆ ಅವರು ಒಂದ್ ತುತ್ತು ಉಣಬೇಕಂದ್ರು ಕೂಡ ಜಂಗಮನಿಗೆ ಉಣಿಸೇ ಉಣ್ತಿದ್ರು. ಅಂತ ಜಂಗಮ ಪ್ರೇಮಿಗಳು ಅವರಾಗಿದ್ರು. ದಿನ ದಿನ ಹಿಂಗೆ ಅವ್ರ ಕಾಯಕ. ಅಮಾಸೆ ಹುಣ್ಣಿಮೆಗೆ ಅಲ್ಲ, ಮತ್ತೆ ಸೋಮವಾರ ಗುರುವಾರ ಅಲ್ಲ, ಮತ್ತೆ ದಿನ ಇದ ಪದ್ಧತಿ ಹಿಂಗ್ ಮಾಡ್ತಿದ್ರು. ಒಮ್ಮೇನಾತು ಅಂದ್ರೆ ಶಿವ ಪರೀಕ್ಷೆ ಆಗಲ್ ನೋಡಿದ್ವಲ್ಲ, ಶಿವ ಪರೀಕ್ಷೆ ಮಾಡವನ. ಪರೀಕ್ಷೆ ಇಲ್ಲ ಅಂದ್ರೆ ಹೆಂಗ ಗೊತ್ತಾಗುದು ಅವರ ಯೋಗ್ಯತಾ, ಅವರ ಶಕ್ತಿ ಹೆಂಗ್ ಗೊತ್ತಾಗುದು ಹೇಳ್ರಿ? ಸಾಲಿ ಒಳಗ ಮಕ್ಕಳನ್ನ ಕಲಿಯಾಕ ಕಳಿಸಿರ್ತೀರಿ. ಮಕ್ಕಳು ಶಾಣೆನೋ ದಡ್ಡೋ ಮುಂದಿಂದ ಕಲಿಯಾಕ ಅವ್ರು ಯೋಗ್ಯ ಅದಾರೋ ಇಲ್ಲೋ ಅಂತ ಹೆಂಗ ನೋಡ್ತಾರ್ರಿ? ಪರೀಕ್ಷೆ ಅಂತ ಇಡ್ತಾರ, ಟೆಸ್ಟ್ ಅಂತ ಇಡ್ತಾರ, ಅರ್ಧ ವಾರ್ಷಿಕ ಅಂತ ಇಡ್ತಾರ, ವಾರ್ಷಿಕ ಅಂತ ಇಡ್ತಾರ. ಪರೀಕ್ಷಾದೊಳಗೆ ಎಟ್ಟೆಟ್ಟ ಮಾರ್ಕಸ್ ತಗೋತಾರ, ಅದ್ರ ಮೇಲೆ ಅವ್ರ ಶಾಣೆತನ ದಡ್ಡತನ ತಿಳಿತದ. ಮುಂದಿಂದ ಕಲಿಯಾಕ ಅವ್ರು ಎಷ್ಟ್ ಯೋಗ್ಯ ಅದಾರ ಅನ್ನೋದು ಕೂಡ ಅದ್ರೊಳಗೆ ನಿರ್ಧಾರ ಆಗ್ತದ. ಹಂಗ ದೇವ್ರು ಬರೆಯೂ ಪರೀಕ್ಷೆ ಇಡಂಗಿಲ್ರಿ ನಮಗ. ಎಂತ ಪರೀಕ್ಷೆ ಇಡ್ತಾನಂದ್ರೆ ಒಂದು ನೇಮ ಇಟ್ಕೊಂಡು ಬದುಕನ್ನ ಮಾಡುವಾಗ ಆ ನೇಮಕ್ಕೆ ಒಂದು ಅಡಚಣೆ ಮಾಡಿ ಪರೀಕ್ಷೆ ಮಾಡ್ತಾನ. ಇವರ ನೇಮ ಏನಾಗಿತ್ರಿ? ದಿನಾ ಒಬ್ಬ ಜಂಗಮನನ್ನ ಕರೆದು ಅವನ ಪಾದಪೂಜೆ ಮಾಡಿ ಅವನಿಗೆ ಪ್ರಸಾದ ಮಾಡಿಸಿ ಆಮೇಲೆ ಉಣ್ಣುವ ಪದ್ಧತಿ ಇವ್ರದಿತ್ರಿ. ಹಿಂಗಿದ್ದಾಗ ಒಮ್ಮೇನಾತು, ಅವರಿಗೆ ಯಾರೂ ಸಿಗಲಿಲ್ಲ, ಜಂಗಮರೇ ಸಿಗಲಿಲ್ಲ. ಹುಡುಕಾಡಿದ್ರು. ಮಧ್ಯಾಹ್ನ ಆತು, ಸಂಜಾತು, ಯಾರೂ ಸಿಗುವಲ್ರು. ಹೊಟ್ಟಿ ಹಸಗೊಂಡ ಒಂದ್ ಹನಿ ನೀರ್ ಬಾಯಾಗ ಹಾಕೊಳ್ಳಾರ್ದಂಗ ಅಡ್ಡಾಡಕತ್ತಾನ ನಾಗಯ್ಯ. ಊರಾಗೆಲ್ಲ ಅಡ್ಡಾಡಿದ. ಬರೋ ಜಂಗಮರೆಲ್ಲ ಬಂದು ಮುಗಿಸಿದ್ರು. ಮತ್ಯಾವ ಜಂಗಮ ಅಂತ ನೋಡ್ತಾ ಇದ್ದಾಗ ಯಾರೂ ಸಿಗ್ತಾ ಇಲ್ಲ. ಇವತ್ತೇನು ಬಂತಪ್ಪ ಪರೀಕ್ಷಾ ಅಂತ ನಾಗಯ್ಯ ಮನ್ಯಾಗ ಅವನ ಹೆಂಡತಿ ಕಾಯಕತ್ತಾಳ. ಮುಂದ ಹೊರಗ ಊರೆಲ್ಲ ಅಡ್ಡಾಡಿ ಇವ ನೋಡಾಕತ್ತಾನ, ಯಾವ ಜಂಗಮರು ಸಿಗ್ತಾ ಇಲ್ವಲ್ಲ ಅಂತ ಹೇಳಿ. ಅವನಿಗೇನು ಚಿಂತೆ ಇಲ್ಲ, ಊಟದ ಚಿಂತೆ, ನೀರಿನ ಚಿಂತೆ ಇಲ್ಲ, ಜಂಗಮರು ಸಿಗ್ತಾ ಇಲ್ಲಲ್ಲ ಅಂತ ಚಿಂತೆ ಅವನಿಗೆ. ಇವತ್ತ ನಮ್ಮ ವ್ರತ ಹೆಂಗ್ ಮಾಡೋದು, ನಮ್ಮ ವ್ರತವನ್ನ ಇವತ್ತು ಹೆಂಗ ಪೂರ್ಣ ಮಾಡೋದು ಅಂತ ಚಿಂತೆ ಅವನಿಗೆ. ಆ ಚಿಂತೆ ಒಳಗೆ ಅವ ಊರೆಲ್ಲ ಅಡ್ಡಾಡ್ತಾ ಇದ್ದ. ಅವಾಗ ಅಡ್ಡಾಡುವಾಗ ಅವನಿಗೆ ಆಯಾಸಗೊಂಡು ಒಂದು ದೇವಸ್ಥಾನದಾಗ ಕೂತ್ಕೊಂಡ. ಕಣ್ಮುಚ್ಚಿ ಶಿವನ, ಇವತ್ತು ನಮ್ಮ ವ್ರತಕ್ಕೆ ಎಲ್ಲಿ ತೊಂದರೆ ಆಗ್ತದೋ, ಎಲ್ಲಿ ನಮ್ಮ ವ್ರತ ಇವತ್ತು ಭಂಗ ಆಗ್ತದೋ, ನಮ್ಮ ವ್ರತ ಇವತ್ತು ಎಲ್ಲಿ ಅರ್ಧೋಟ ಆಗ್ತದೋ ಏನೋ ಅಂತ ಆತಂಕದಿಂದ ದೇವರನ್ನ ನೆನೆಸುವಂತ ಕುಂತಿದ್ದ. ಅವಾಗ ಏನಾತು ಅಂದ್ರೆ ಅವನಿಗೆ ಹಿಂಗ ಒಂದು ಜುಳುಕ್ ನಿದ್ದೆ ಹತ್ತಿತ್ತೋ ಏನೋ, ಶಿವ ಕನಸಿನಾಗ ಬಂದ. ಅಲ್ಲಪ್ಪ ದಡ್ಡ, ನಿಮ್ಮ ಊರಾಗ ಪ್ರಸಿದ್ಧ ಆಗಿ ಹೋಗ್ಯದ, ನಿಮ್ಮ ಊರಾಗನ ಚನ್ನಗಿರಿ ಕ್ಷೇತ್ರದಾಗ ಚನ್ನಗಿರಿ ಗುಡಿಯಾಗ ನನ್ನ ಮಗ ಮಹಾಲಿಂಗ ಬಂದು ಕುಂತಾನ. ನನ್ನ ಅಪ್ಪಣಿ ಹಂಗ ಬಂದು ನಿಮ್ಮೂರಾಗ ಚನ್ನಗಿರಿಯಾಗ ಕುಂತ್ಕೊಂಡಾನ. ಬರೋ ಭಕ್ತರು ಏನು ಕಮ್ಮಿಲ್ಲ, ಅವ ಎಲ್ಲರನ್ನ ಆಶೀರ್ವಾದ ಮಾಡ್ತಾ ಕೂತಿರುವಾಗ ನಿನಗ ಆತನ ಬಗ್ಗೆ ಗೊತ್ತಾಗಿಲ್ಲೇನಪ್ಪ? ಜಂಗಮರಿಲ್ಲ ಅಂತ ಸಂಚಾರ ಮಾಡಕತ್ತಿ, ಊರೆಲ್ಲ ತಿರುಗಾಡಿದಿ, ತ್ರಾಸ್ ಮಾಡಿಕೊಂಡು ಕುಂತಿದಿ, ಮತ್ತ ಚೆನ್ನಿಗಿರಿಯಾಗಿರುವಂತ ಮಹಾಲಿಂಗನನ್ನ ನೋಡಿ ಅವನ ಆಶೀರ್ವಾದ ಪಡೆದ್ರೆ ನಿನ್ನ ಜೀವನನ ಧನ್ಯ ಹಾಕದಲ್ಲೋ ಅಂತ ಶಿವ ಹೇಳಿದ. ಅವಾಗ ಸಂತೋಷದಿಂದ, ಎಂಥ ಮರುವಪ್ಪ ನನಗ, ಎಂಥ ಮರುವು. ಮಂದಿ ಹೇಳಿದ್ರು
ಚನ್ನಗಿರಿಯಾಗ ಒಬ್ಬ ಮಹಾತ್ಮ ಬಂದಾನ, ಒಬ್ಬ ಗುರು ಬಂದಾನ, ಒಬ್ಬ ಮಹಾತ್ಮ ಬಂದಾನ ಅಂತ ಹೇಳಿದ್ರು ಕೂಡ ನನಗೆ ಯಾಕಿದು ಮರುವಾತು ಅಂತ ಹೇಳಿ ತಬುಡು ಎದ್ದ ಔಸ್ರೌಸರ್ಲೆ ಹಾದ. ಚನ್ನಗಿರಿ ಒಳಗೆ ಕುಂತಂತ ಮಹಾಲಿಂಗರ ಸನ್ನಿಧಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಖಾಲಿ ಕೈಲೆ ಹೋಗುವಂಗಿದ್ದಿದ್ದಿಲ್ಲ, ಹಣ್ಣಕ್ಕಾಯಿ ಹೋದ. ಮಹಾತ್ಮರಂತೆಕ ಹಂಗ ಹೋಗಬಾರ್ದು. ಹೆಂಗ್ ಹೋಗ್ಬೇಕು ಅಂದ್ರೆ ಹಣ್ಣು ಕಾಯಿ ತಗೊಂಡ ಹೋಗ್ಬೇಕು, ಇಲ್ಲ ಕಾಲ್ಪಿ ಸಕ್ಕರಿನಾರ ತಗೊಂಡು ಹೋಗ್ಬೇಕು, ಕಲ್ಸಕ್ಕರಿನಾರ ಒಯ್ಬೇಕು. ಈ ಪದ್ಧತಿ ರೀ ಇದು. ಅಲ್ಲಿ ಹೋಗಿ ಅವ್ರ ಮುಂದಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದ. ಕೆಲವರಿಗೆ ಮಹಾತ್ಮರಂತೆ ಹೆಂಗ್ ಹೋಗ್ಬೇಕು ಗೊತ್ತಿರಂಗಿಲ್ಲ, ಮುಂದ ಹೆಂಗ ನಡ್ಕೋಬೇಕು ಗೊತ್ತಿರಂಗಿಲ್ಲ. ಮೊದಲ ನಮಸ್ಕಾರ ಮಾಡಿ ತಂದಂತ ಹಣ್ಣು ಹಂಪಲನೋ ಸಕ್ಕರೆಯೋ ಮುಂದಿಟ್ಟು ನಮಸ್ಕಾರ ಮಾಡೋದು. ನಮಸ್ಕಾರ ಮಾಡಿ ನಿಂತ್ಕೊಂಡು ಮಾತಾಡೋದು. ಅವರು ಕೂತ್ಕೊಳ್ರಿ ಅಂದ ಮೇಲೆ ಕೂತ್ಕೊಳ್ರಿ. ಇದೊಂದು ಭಕ್ತಿ ರೀ, ಇದೊಂದು ಸೌಜನ್ಯತಾ, ಒಂದು ಪ್ರೀತಿಯ, ಒಂದು ಸನ್ನಡತೆಯ ಲಕ್ಷಣ ಅಂತ ನಾವು ಕೇಳ್ತೀವಿ. ಮುಂದೆ ಅವರು ಮುಂದೆ ತಾಗಿ ಬಾಗಿ ಮಾತಾಡಿ ಅವರು ಕುತ್ಕೊಳ್ಳಪ್ಪ ಅಂದಾಗ ಕುತ್ಕೊಂಡು ಭಿನ್ನ ಮಾಡಿಕೊಳ್ಳೋದು. ಅಪ್ಪ ಒಂದು ಭಿನ್ನ ಮಾಡಕ್ ಬಂದೀನಿ ಅಂತ ಹೇಳ್ತಕ್ಕಂತ ಸಂದರ್ಭ. ಮಾಲಿಂಗೇಶ್ವರ್ ಅಂದ್ರು, ಅಪ್ಪ ನಿನ್ನ ಬಗ್ಗೆ ನಾ ಬಾಳ ಕೇಳೀನಿ, ನಿಂದು ದೊಡ್ಡ ವ್ರತ, ವೀರವ್ರತ. ಎಂಥದ್ದು ಅಂದ್ರೆ ದಿನಾ ಒಬ್ಬ ಜಂಗಮನಿಗೆ ಪ್ರಸಾದ ಮಾಡಿಸಿಯೇ ನೀನು ಪ್ರಸಾದ ಮಾಡ್ತಿ ಅಂದ್ರೆ ಎಂಥ ದೊಡ್ಡದಪ್ಪ. ಮತ್ತ ನಿನ್ನ ಹೆಂಡತಿ ಆಕಿ ನಿನಗಿಂತ ದೊಡ್ಡ ಆಕಿ. ಏನಪ್ಪಾ ಅಂದ್ರೆ ನೀ ಹಿಡಿದ ವ್ರತವನ್ನ ಆಕಿನೂ ಪಾಲ್ಸಾಕತ್ತಾಳ ಅಂದ್ರೆ ಎಂಥ ದೊಡ್ಡದು. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನುವಂಗ ಇಬ್ರು ಎಂಥ ಚಂದ ಬದುಕು ಮಾಡಾಕತ್ತೀರಿ ಅನ್ನೋದು ನಾನು ಕೇಳಿ ತಿಳಿದೀನಪ್ಪ. ಊರಾಗೆಲ್ಲ ನಿಮ್ಮ ಹೆಸರನ್ನ ದರೊಬ್ರು ಹೇಳ್ಯಾರ. ನನಗ ನೋಡಾಕ ಅವಕಾಶ ಸಿಕ್ಕಿದ್ದಿಲ್ಲ, ಇವತ್ತು ನೀನಾಗೆ ಬಂದಿದ್ದು ನನಗೆ ಬಹಳ ಸಂತೋಷವಾಯ್ತು ಅಂತ ಮಹಾಲಿಂಗ ಸ್ವಾಮಿಗಳು ಆ ನಾಗಯ್ಯನವರನ್ನ ಮಾತಾಡಿಸಿದ್ರು. ಇದ್ರಿರ್ಬೇಕು ಹಿಂಗ, ಇಂಥ ದಂಪತಿಗಳಿರ್ಬೇಕು ಅಂತೇಳಿ. ಇವತ್ತು ನೋಡಕ್ ಹತ್ತೀವಿ ನಾವು ಪೇಪರ್ನ್ಯಾಗ, ಟಿವ್ಯಾಗ, ಅದಕ್ಕಿಂತ ಹೆಚ್ಚು ಮೊಬೈಲ್ನ್ಯಾಗ ಎಲ್ಲಾರು ನೋಡ್ತಾರಲ್ಲ. ಏನಾಗೈತಿ ಅಂದ್ರೆ ಮೊದಲ ಮದುವೆ ಆಗುವುದ ದುಸ್ತರ ಆಗೈತಿ. ಕನ್ಯೆ ವರ ಇಲ್ಲ, ವರಕ್ಕ ಕನ್ಯೆ ಇಲ್ಲ, ವರ ಇದ್ರು ಕನ್ಯೆನ ಇಲ್ಲ ಅನ್ನೋದ ಗೋಳು ಎಲ್ಲಾ ಕಡೆ, ನಿಮ್ಗೆ ಗೊತ್ತದ. ಇನ್ನ ಮದುವೆ ನಿರ್ಣಯ ನಿಶ್ಚಯ ಆಗಿ ಅವು ಮುರಿದು ಬೀಳಾಕತ್ತಾವ. ಪತ್ರ ಪ್ರಿಂಟ್ ಆಗಿ, ಲಗ್ನ ಪತ್ರ ಪ್ರಿಂಟ್ ಆಗಿಯೂ ಮುರಿದು ಬೀಳಾಕತ್ತಾವ. ಅಂತೂ ಮದುವೆ ಆಗೈತಿ ಅಂದ್ರೂ ಮುರಿದು ಬೀಳಾಕತ್ತಾವ. 6 ತಿಂಗಳಿಗೆ ಮುರಿದು ಬಿದ್ದುವೋ, ವರ್ಷಕ್ಕೆ ಮುರಿದು ಬಿದ್ದುವೋ. ನೋಡ್ರಿ ಇಂಥ ಸುದ್ದಿ ಬಾಳ. ಇಲ್ಲ ಇವನನ್ನ ಆಕೆ ಹತ್ಯೆ ಮಾಡಿದ್ಲೋ, ಇಲ್ಲ ಆಕಿನ ಅವ ಹತ್ಯೆ ಮಾಡಿದ್ನೋ, ಇವ ಆಕಿನ ಬಿಟ್ಟು ಹೋದ್ನೋ, ಆಕಿನ ಇವ ಬಿಟ್ಟು ಹೋದ್ನೋ. ಏನ್ರಿ ಒಂದ ಎರಡ ಬರೀ ಇವೇ ರಗಳಿ. ಹೊಂದಾಣಿಕೆ ಇಲ್ಲ, ಜಗಳ. ಮತ್ತ ಕೋರ್ಟ್ನ್ಯಾಗ ನ್ಯಾಯ ಹೆಚ್ಚ ಯಾವದಾವಂದ್ರೆ ಗಂಡ ಹೆಂಡತಿಯರ ನ್ಯಾಯನ ಅದಾವಂತ ಕೋರ್ಟ್ನ್ಯಾಗ. ಪೇಪರ್ನ್ಯಾಗ ನೋಡ್ತೀರಿ ನೀವು ಕೂಡ. ಏನಪ್ಪಾ ಅಂದ್ರೆ ಗಂಡ ಹೆಂಡತಿಯರ ನ್ಯಾಯವೇ ಜಗತ್ತಿನಾಗ ಹೆಚ್ಚದಾವ. ಕೋರ್ಟಿನ ಕಟ್ಲೆ ಒಳಗೆ ಈ ಕೌಟುಂಬಿಕ ಕಲಹ, ದಾಂಪತ್ಯ ಕಲಹಗಳೇ ಹೆಚ್ಚದಾವ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಅದಕ್ಕ ಗಂಡ ಹೆಂಡತಿಯರು ಹೆಂಗ್ ಬದುಕಬೇಕು ಅಂದ್ರೆ ನಂದಾದೇವಿಗೆ ಹೆಂಗ್ ಬದುಕಬೇಕು, ಅವರು ಅನ್ಯೋನ್ಯವಾಗಿ ಬದುಕಬೇಕು ಅನ್ನುವಂತ ಮಾತನ್ನ ಕೇಳ್ತೀವಿ. ಆದ್ರೆ ಇವತ್ತಿನ ದಿನಮಾನದೊಳಗೆ ಹೊಂದಾಣಿಕೆ ಆಗೋದು ಬಹಳ ಕಡಿಮೆ ಆಗ್ಯದ್ರಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಅಂತ ಹಾಡ್ತಾರಲ್ಲ ಕವಿಗಳು, ಹಂಗಾಗ್ಯದ ಇವತ್ತು. ಹೊಂದಾಣಿಕೆ ಬಹಳ ಕಷ್ಟ. ಇವನನ್ನ ಆಕೆ ಹೊಂದಾಣಿಕೆ ಮಾಡ್ಕೊಳ್ಳೋ, ಆಕೆ ನೀವು ಹೊಂದಾಣಿಕೆ ಮಾಡ್ಕೊಳ್ಳೋದು. ಒಂದೊಂದು ವಿಷಯಕ್ಕೆ, ಸಣ್ಣ ಸಣ್ಣ ವಿಷಯಕ್ಕೆ ನ್ಯಾಯ. ಗೊರಕಿ ಹೊಡಿತಾನ ಅನ್ನೋದು ಕೇಸ್ ಐತಂತ್ರಿ ಕೋರ್ಟ್ನಾಗ. ಎಂತೆಂತವ್ರಿ ನೋಡ್ಬೇಕು, ಎಂತೆಂತ ದೊಡ್ಡ ದೊಡ್ಡ ಕೇಸ್ ಅಂದ್ರೆ ಅವ ಗೊರಕಿ ಹೊಡಿತಾನ್ರಿ, ಅವ ದುಡಿಯೋದಿಲ್ರಿ, ದುಡ್ದ ಪಗಾರ ನನಗೆ ಕೊಡುವುದಿಲ್ರಿ. ನೋಡ್ರಿ ನ್ಯಾಯಗಳಿಲ್ಲ. ಮುಂದ ಅವ ಅಲ್ಲಿ ಪ್ಲಾಟ್ ಹಿಡ್ದಿನಿ, ಇಲ್ಲಿ ಪ್ಲಾಟ್ ಹಿಡ್ದಿನಿ ಅಂದಾನ, ನನಗ್ ಒಂದು ತೋರ್ಸಿಲ್ರಿ. ಆಸ್ತಿ ಐತಂತಾನು ಊರಾಗ ನನಗೇನು ಹೇಳೇ ಇಲ್ಲ, ಕರ್ಕೊಂಡು ಒಮ್ಮೆ ತೋರ್ಸೇ ಇಲ್ರಿ. ಏನ್ರಿ ನ್ಯಾಯ ಅಂದ್ರೆ ಇಂತಿಂತಾವು ಇಟೀಟ ಹಿಡ್ಕೊಂಡು. ಎಷ್ಟು ನ್ಯಾಯ ಅಂದ್ರೆ ಬಹಳಷ್ಟು ನ್ಯಾಯ. ಇಲ್ರಿ ಆಕಿಗೆ ನಾಯಿ ಮೇಲೆ ಬಹಳ ಜೀವ್ರಿ, ನನಗಂದ್ರ ನಾಯಿ ಅಂದ್ರ ಆಗುದಿಲ್ಲ, ಈ ನ್ಯಾಯ ಮತ್ತೊಂದು. ನೋಡ್ರಿ ಇಂಥವು ಎಷ್ಟ್ ಅದಾವಂದ್ರೆ ಬಹಳ ಅದಾವಂತ್ರಿ, ಸಾವಿರಾರು ಕೇಸ್ ಅದಾವಂತ. ಹಿಂಗಾಗಿ ಇವನಿಗೆ ಇಷ್ಟ ಆದದ್ದು ಆಕಿಗಿಲ್ಲ, ಆಕಿಗೆ ಇಷ್ಟ ಆದದ್ದು ಇವಂಗಿಲ್ಲ. ಹಾಗಾಗಿ ಇಷ್ಟಗಳು ಹೊಂದಾಣಿಕೆ ಆಗಲಾರ್ದಕ್ಕ ಇವ್ರ ಜೀವನನ ಇಷ್ಟಕ್ಕ ಮುಗಿಯಾಕತ್ತತಿ ಅಂತೇಳಿ. ಅದಕ್ಕ ಹಿಂಗ ಆಗಬಾರ್ದು. ದಾಂಪತ್ಯ ಜೀವನ ಅಂದ್ರೆ ಹೆಂಗಿರಬೇಕು ಅಂದ್ರೆ ಅವ್ರು ಶಿವಪಾರ್ವತಿಯರಂಗ ಬದುಕಬೇಕು ಅಂತ ಹೇಳ್ತಿದ್ರು.
ಸತಿಪತಿಗಳು 100 ಕಾಲ ಬಾಳ್ಲಿ ಅಂತ ಹೇಳ್ತಿದ್ರು. ಸತಿಪತಿಗಳು ಅವರು ಕೂಡಿ ಬದುಕಿದ್ರೆ ಶಿವನೇ ಒಲಿತಾನ ಅಂತ ಹೇಳ್ತಿದ್ರು. ಅದಕ್ಕೆ ಆ ರೀತಿಯ ಬದುಕನ್ನ ನಾವು ಕಳ್ಕೋಬಾರದು ಅನ್ನುವಂತ ಮಾತು. ನಾಗಯ್ಯ ಮತ್ತ ಮುಪ್ಪಿನಾಂಬೆ ಇಬ್ರು ಎಷ್ಟು ಚಂದ ಬದುಕು ಮಾಡ್ತಿದ್ರು ಅಂತಂದ್ರೆ ಊರೆಲ್ಲ ಮೆಚ್ಕೋತಿದ್ರು. ಮಹಾಲಿಂಗೇಶ್ವರರು ಮೆಚ್ಕೊಂಡ್ರು. ಅವ್ರ ಮನೆಗೆ ಹೋಗ್ತಾರೆ, ಅವ್ರ ಭಿನ್ನ ಸ್ವೀಕಾರ ಮಾಡ್ತಾರೆ. ಅವ್ರ ಮನ್ಯಾಗ ಪ್ರಸಾದ ಸ್ವೀಕಾರ ಮಾಡಿ ಅವ್ರು ಪಾದಪೂಜೆ ಮಾಡ್ಕೋತಾರೆ, ಗುರುಗಳು ಲಿಂಗ ಪೂಜೆ ಮಾಡ್ಕೋತಾರೆ, ಅವರಿಗೆ ಪಾದೋದಕ ಪ್ರಸಾದ ಕೊಡ್ತಾರೆ, ನಂತರ ಅವ್ರ ಮನೆಯ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಇವೆಲ್ಲ ಪದ್ಧತಿ ರೀ ಇವು. ಇದೆಲ್ಲ ಆದ ಮೇಲೆ ಮುಂದೆ ಮಹಾಲಿಂಗೇಶ್ವರರು ಅವರಿಗೆ ಆಶೀರ್ವಾದ ಮಾಡಿ ಹೊರಡ್ತಾರೆ. ನಾಗಯ್ಯ ಮುಪ್ಪಿನಾಂಬೆಯರ ಹೆಸರು ಕೀರ್ತಿ ಎಲ್ಲಾ ಕಡೆ ಹಬ್ಬತದ ಅನ್ನುವಂತಹದ್ದು ಒಂದು ಪ್ರಸಂಗ ಬರ್ತದೆ. ಅದಾದ ಮೇಲೆ ಇನ್ನೊಬ್ಬಾಕಿ ಬರ್ತಾಳ್ರಿ, ರುದ್ರಮ್ಮ ಅಂತ ಬರ್ತಾಳ ಆ ಊರಾಗ. ರುದ್ರಮ್ಮ ಅನ್ನುವಂತ ತಾಯಿ ಎಂಥ ಒಳ್ಳೆ ತಾಯಿ ಅಂತಂದ್ರೆ ಆಕೆ ಬಗ್ಗೆನೂ ಒಂದು ಮಾತು ಕೇಳಬೇಕು. ಆಕೆಗೆ ಕಣ್ಣಿದ್ದಿಲ್ರಿ ಪಾಪ, ಕಣ್ಣು ಕಾಣದ ತಾಯಿ ಆಕಿದೊಂದು ಪ್ರಸಂಗ ಬರ್ತದೆ. ಆ ಪ್ರಸಂಗವನ್ನ ಒಂದು ವಚನ ಕೇಳಿ ನೋಡೋಣ ಅನ್ನುವಂಥದ್ದು. ನೋಡ್ರಿ, ಇಲ್ಲೇ ಇರುವ ಪ್ರೀತಿಯನ್ನ ಗುರುತಿಸ್ಲಾಕ್ ಬರ್ಲಿಲ್ಲ ಅಂದ್ರೆ ಎಲ್ಲೋ ಇರೋ ದೇವ್ರನ್ನ ಹೆಂಗ್ ಕಾಣಕ್ ಬರ್ತೈತಿ ನಮ್ಗೆ. ಅದಕ್ಕೆ ನಮ್ಮ ಸುತ್ತಮುತ್ತ ಇರುವಂತ ನಮ್ಮೊಳಗಿರುವಂತ ಪ್ರೀತಿ ವಿಶ್ವಾಸಗಳನ್ನ ಹಂಚಿಕೊಂಡು ಬದುಕಿದ್ರೆ ಆ ಬದುಕಿಗೆ ಒಂದು ಅರ್ಥ ಅನ್ನುವಂಥದ್ದು. ಹಂಗ ಬದುಕಿದಂತ ದಂಪತಿಗಳು ನೂರಾರು ಜನ. ಏನ್ ನೋಡ್ತೀವಿ 12ನೇ ಶತಮಾನದ ಶರಣರೊಳಗ ಎಷ್ಟು ಜನ ಬರ್ತಾರಂದ್ರೆ ಬಸವಣ್ಣ ನೀಲಮ್ಮ ಎಂಥ ಬದುಕರಿ ಅವ್ರದ್ದು, ಅನ್ಯೋನ್ಯ ಬದುಕು. ಬಸವಣ್ಣ ನೀಲಮ್ಮ ತಾಯಿಯ ಬದುಕನ್ನ ಎಂಥ ಆದರ್ಶ ಬದುಕನ್ನ ನಾವು ನೋಡ್ತೀವಿ. ನಂತರ ಜೇಡರ ದಾಸಿಮಯ್ಯ ದುಗ್ಗಳೆ ಎಂಥ ಬದುಕು ನೋಡ್ರಿ, ಅನ್ಯೋನ್ಯ ದಾಂಪತ್ಯ, ಶರಣ ದಂಪತಿಗಳು. ನಂತರದಲ್ಲಿ ಹಾಗೆಯೇ ಅನೇಕ ಜನ ಹಡಪದಪ್ಪಣ್ಣ ಲಿಂಗಮ್ಮ ಅಂತ ಬರ್ತಾರೆ, ಮೂಳಿಗೆಯ ಮಾರಯ್ಯ ಮಹಾದೇವಿ ಅಂತ ಬರ್ತಾರೆ, ಗಜೇಶ ಮಸಣಯ್ಯ ಪುಣ್ಯಸ್ತ್ರೀ ಅಂತ ಬರ್ತಾರೆ. ಹೀಗೆ ನಾವು ನೂರಾರು ಜನ ಶರಣ ದಂಪತಿಗಳ ಜೀವನದ ಬಗ್ಗೆ ನೋಡುತ್ತೀವಿ. ಸ್ವತಃ ಶಿವಪಾರ್ವತಿಯರಿಂದ ಪ್ರಾರಂಭವಾಗಿ ಎಲ್ಲಿಯವರೆಗೂ ನಾವು ನೋಡ್ತೇವೆ ಅಂದ್ರೆ ಇಂದಿನ ದಿನಮಾನದವರೆಗೆ ಅಂತ ಶರಣ ದಂಪತಿಗಳನ್ನ, ಆದರ್ಶ ದಂಪತಿಗಳನ್ನ ನೋಡ್ಲಿಕ್ಕೆ ಸಾಧ್ಯ ಐತಿ ಎನ್ನುವಂತಹದ್ದು. ಇರ್ಲಿ, ಮುಂದೇನಾತು ಅಂತಂದ್ರೆ ಅಂಥ ಊರಿನೊಳಗೆ ಇನ್ನೊಬ್ಬ ಶರಣೆ ರುದ್ರಮ್ಮ ಅಂತೇಳಿ. ಆಕೆಗೆ ಕಣ್ಣು ಇದ್ದಿದ್ದಿಲ್ಲ. ಆಕೆಗೆ ಕಣ್ಣಿಲ್ಲದ್ದು ಸಮಸ್ಯೆನ ಆಗಿದ್ದಿಲ್ಲ. ಯಾಕಂದ್ರೆ ಹುಟ್ಟಿನಾಗಿಂದ ಕಣ್ಣಿಲ್ಲ ಅಂದ್ರೆ ಅವರಿಗೆ ಅದು ಹೊಂದಾಣಿಕೆ ಆಗಿರ್ತದ ಅನ್ನೋದು ಒಂದು. ಎರಡನೇದ್ದು, ಅದನ್ನ ಅರಗಿಸಿಕೊಂಡು ಅದನ್ನ ಚಿಂತೆ ಮಾಡ್ಲಾರ್ದೆ ವಿಶೇಷವಾದ ಶಕ್ತಿಯಿಂದ ಅವರು ಬದುಕನ್ನ ಮಾಡ್ತಿರ್ತಾರೆ. ಒಂದು ಮಾತು ಕೇಳ್ತೀವಿ ನಾವು, ಕಣ್ಣಿಲ್ದವರಿಗೆ ದೇವರು, ಕಾಲಿಲ್ದವರಿಗೆ ದೇವರು, ಕೈ ಇಲ್ಲದವರಿಗೆ ದೇವರು ವಿಶೇಷವಾದ ಶಕ್ತಿ ಕೊಟ್ಟಿರ್ತಾನ ಅನ್ನುವಂಥದ್ದನ್ನು ನೋಡ್ತೀವಿ. ಅವರಿಗೆ ಅದ್ಭುತ ಶಕ್ತಿ ಇರ್ತದೆ. ಯಾಕಂದ್ರೆ ಒಂದಿಲ್ಲ ಅಂದ್ರೆ ಇನ್ನೊಂದು ಯಾವುದನ್ನೋ ಒಂದು ಅದ್ಭುತವಾದ ಶಕ್ತಿಯನ್ನ, ಆತ್ಮಶಕ್ತಿ ಇರಬಹುದು, ಮನೋಶಕ್ತಿ ಇರಬಹುದು, ಅವರಿಗೆ ಕೊಟ್ಟಿರ್ತದೆ. ದೈಹಿಕ ಶಕ್ತಿ ಇರಬಹುದು, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅವರೊಳಗೆ ಹೆಚ್ಚಿಗೆ ಇರ್ತದ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಅಂಥ ಒಬ್ಬ ವ್ಯಕ್ತಿ ನಮ್ಮಲ್ಲಿದಾರ ನೋಡ್ರಿ, ಕುಮಾರ್ ಬಡಿಗೇರ್ ಅವರು. ನಿಮಗ್ ಗೊತ್ತದ, ಚಿರಪರಿಚಿತ, ಅದ್ಭುತವಾದ ಕಲಾವಿದರು, ಒಳ್ಳೆ ಸಾಧನೆ ಮಾಡಿದ್ದಾರೆ, ಒಳ್ಳೆ ಸಾಧಕರು, ಅಷ್ಟೇ ವಿನಯವಂತರು ಕೂಡ. ಹಿಂಗ ಅದ್ಭುತವಾಗಿರುವಂತಹ ಶಕ್ತಿ ನಾವು ನೋಡ್ತೀವಲ್ಲ. ಗದಗಿನ ಪಂಚಾಕ್ಷರ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು. ಬಹಳ ಜನ ಪಂಚಾಕ್ಷರ ಗವಾಯಿಗಳನ್ನು ನೋಡಿಲ್ಲ, ಆದ್ರೆ ಪುಟ್ಟರಾಜ ಗವಾಯಿಗಳನ್ನು ನೋಡಿದವರು ಬಹಳ ಮಂದಿ ಅದಾರ. ಎಂಥ ಶಕ್ತಿ ಅವ್ರದ್ದು ಅಂದ್ರೆ ಉಭಯ ಗಾನ ವಿಶಾರದರು, ಅಟ ಅಲ್ಲ ತ್ರಿಭಾಷಾ ಪಂಡಿತರು, ಅಟ ಅಲ್ಲ ಕವಿಗಳು, ಸಾಹಿತಿಗಳು, ಅಷ್ಟ ಅಲ್ಲ ಲಿಂಗ ಪೂಜಾ ನಿಷ್ಠರು, ತ್ರಿಕಾಲ ಲಿಂಗ ಪೂಜಾ ನಿಷ್ಠರು, ಅಷ್ಟ ಅಲ್ಲ ಅವರಿಗೆ ಎಂತೆಂಥ ಪ್ರಶಸ್ತಿ ಪದವಿಗಳು ಬಂದುವು ಅಂದ್ರೆ ಲೆಕ್ಕನ ಇಲ್ಲ. ಎಂಥ ಸಾಧನೆ ಅವ್ರದ್ದು. ಯಾರರ ಅನುಭವದ ಅವರಿಗೆ ಕಣ್ಣಿಲ್ಲ ಅಂತ ಅನ್ನಕೇನ್ ಸಾಧ್ಯ ಐತಾ? ಅವರಿಗೆ ಕಣ್ಣಿದ್ದವರಿಗಿಂತ ದೊಡ್ಡ ಸಾಧನೆ ಮಾಡಿದರು. ದೊಡ್ಡದು ಅಂದ್ರೆ ಅದು ಎಷ್ಟು ಅಂತ ಅಳತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತ ಸಾಧನೆಯ ಮೇರು ಪುಟ್ಟರಾಜ ಗವಾಯಿಗಳು ಅಂತ ನಾವು ನೋಡ್ತೀವಿ. ನೋಡ್ರಿ, ಅಂಥವ್ರು ಅವರೊಬ್ಬರ ಬದುಕಲಿಲ್ರಿ. ಅವರು ತಮ್ಮಂತೆ
ಕಣ್ಣಿಲ್ಲದ ಸಾವಿರ ಮಕ್ಕಳನ್ನ ಬೆಳೆಸಿದ್ರು ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಕಾಲಿಲ್ಲದ ಕೈ ಇಲ್ಲದ ಸಾವಿರಾರು ಮಕ್ಕಳಿಗೆ ಅನ್ನ ಕೊಟ್ರು, ಆಶ್ರಯ ಕೊಟ್ರು, ವಿದ್ಯಾ ಕೊಟ್ರು. ನಿಜವಾದ ತ್ರಿವಿಧ ದಾಸೋಹಿಗಳು ಯಾರು ಅಂದ್ರೆ ಪುಟ್ಟರಾಜ ಗವಾಯಿಗಳು ಅಂತ ನಾವು ನೋಡ್ತಾ ಬರ್ತೀವಿ. ಎಂಥ ದೊಡ್ಡವರು, ಮತ್ತ ಎಂಥ ನಿಷ್ಠ ಅಂದ್ರೆ ನಿಮಗೊಂದು ದೃಷ್ಟಾಂತ ಹೇಳ್ಬೇಕು, ಸಂದರ್ಭ ಬಂದತೆ ಅಂತ ಹೇಳ್ಬೇಕು. ಪುಟ್ಟರಾಜ ಗವಾಯಿಗಳನ್ನ ನಾವು ಕೂಡ ಅನೇಕ ಬಾರಿ ದರ್ಶನ ಮಾಡೀವಿ. ನಮಗೂ ಒಂದು ಅವಕಾಶ, ನಮ್ದು ಒಂದು ಪುಣ್ಯ ಅವರನ್ನು ನೋಡುವಂತ ಅವಕಾಶ ಸಿಕ್ಕಿದ್ದು. ಪುಟ್ಟರಾಜ ಗವಾಯಿಗಳು ಎಂಥ ಪೂಜಾ ನಿಷ್ಠ ಅಂದ್ರೆ ಪೂಜಾ ಮಾಡ್ಕೊಂಡ ಮುಂದಿನ ಕೆಲಸ, ಪೂಜಾ ಇಲ್ಲ ಏನು ಮಾಡಂಗಿಲ್ಲ. ಮತ್ ಎಂಥ ಮಡಿ ಹುಡಿ ಅಂದ್ರೆ ಬಾವಿ ನೀರ ಜಳಕಕ್ ಬೇಕ್ರಿ, ಗಂಡು ಮಕ್ಕಳ ಅಡಿಗೆ ಮಾಡ್ಬೇಕ್ರಿ, ಗಂಡು ಮಕ್ಕಳ ಸೇವಾ ಮಾಡ್ಬೇಕ್ರಿ. ಆಮೇಲೆ ಏನಪ್ಪಾ ಅಂದ್ರೆ ಹೆಣ್ಮಕ್ಳನ್ನ ತಿರಸ್ಕಾರ ಮಾಡ್ತಿದ್ರಂತ ಅಲ್ಲ, ಹೆಣ್ಮಕ್ಳ ಬಗ್ಗೆ ಅಷ್ಟು ಗೌರವ ಕೊಡ್ತಿದ್ರು. ತಾಯಿ ಅನ್ಲಾರ್ದ ಬಾಯಿ ತೆಗಿಯಂಗಿಲ್ಲ, ಅವರಿಗೆ ಬಹಳ ಗೌರವ. ಹೆಣ್ಮಕ್ಳಂದ್ರೆ ದೇವಿಯ ಸ್ವರೂಪ, ತಾಯಿಯ ಸ್ವರೂಪ ಅಂತಾನೆ ಕಾಣ್ತಿದ್ರು. ಆದ್ರೆ ಒಂದು ವ್ರತ ಏನಂದ್ರೆ, ಒಂದು ನೇಮ್ ಏನಂದ್ರೆ, ಗಂಡ್ಮಕ್ಳು ಅಡಿಗೆ ಮಾಡ್ಬೇಕು, ಗಂಡ್ಮಕ್ಳು ಸೇವಾ ಮಾಡ್ಬೇಕು. ಗಂಡ್ಮಕ್ಳು ಏನಪ್ಪಾ ಅಂದ್ರೆ ಎಲ್ಲವನ್ನ ಜವಾಬ್ದಾರಿ ತಗೊಂಡು ನೋಡ್ಕೋತಿದ್ರು. ಮುಂದೆ ಬಾವಿ ನೀರೇ ಜಳಕ ಪೂಜೆ ಆದ್ಮೇಲೆ ಪ್ರಸಾದ. ಬರೇ ಜಳಕ ಪೂಜೆ ಅಟ್ಟ ಅಲ್ಲ, ಒಬ್ಬ ಇಂಥ ಪೂಜ್ಯರು, ಆಚಾರವಂತ ಪೂಜ್ಯರು ಅವರಿಗೆ ಪಾದೋದಕ ಕೊಟ್ಟು ಪಾದೋದಕ ತಗೊಂಡ್ಮೇಲೆ ಪ್ರಸಾದ ಮಾಡ್ತಿದ್ದರಿ. ನೋಡ್ರಿ, ಅಡ್ನೂರ್ ಪಟ್ಟದೇವರಂತಿದ್ದರಿ, ಕ್ರಿಯಾಮೂರ್ತಿಗಳಾಗಿ ಅವ್ರ ಜೊತೆಗೇನೆ ಇರ್ತಿದ್ರು. ಅವ್ರು ಪಾದೋದಕ ಕೊಟ್ಟ ಮ್ಯಾಗನೆ ಇವ್ರು ಪಾದೋದಕ ತಗೊಂಡು ಪ್ರಸಾದ ಮಾಡ್ತಿದ್ರು, ಇಲ್ಲಾಂದ್ರೆ ಪ್ರಸಾದನ ಮಾಡ್ತಿದ್ದಿಲ್ಲ ಪುಟ್ಟರಾಜ ಗವಾಯಿಗಳು. ಅಂಥ ಲಿಂಗ ಪೂಜಾ ನಿಷ್ಠರು. ಅವ್ರಿಗೆ ಒಮ್ಮೆ ಏನಾತ್ರಿ ಅಂದ್ರೆ, ಅವರು ಹಿಂದಿ ಒಳಗ ಬಸವ ಪುರಾಣ ಬರೆದಿದ್ರಿ. ಆ ಹಿಂದಿ ಒಳಗ ಬಸವ ಪುರಾಣ ಬರೆದ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಪ್ರಶಸ್ತಿ ಕೊಡ್ತ್ರಿ. ಕೇಂದ್ರ ಸರ್ಕಾರ ಅದಕ್ಕೆ ಪ್ರಶಸ್ತಿ ಕೊಟ್ಟು ಪತ್ರ ಬರೀತ್ರಿ, ಪ್ರಶಸ್ತಿ ಕೊಡೋದೈತಿ, ನೀವು ದಿಲ್ಲಿಗೆ ಬಂದು ಪ್ರಶಸ್ತಿಯನ್ನ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳ ಸಮ್ಮುಖದೊಳಗೆ ಸ್ವೀಕಾರ ಮಾಡಬೇಕು, ನೀವು ದಿಲ್ಲಿಗೆ ಇಂಥ ತಾರೀಖ್ ಬರ್ಬೇಕು ಅಂತೇಳಿ ಪತ್ರ ಬಂತ್ರಿ ಅವರಿಗೆ ಮಠಕ್ಕೆ. ಅವಾಗ ಕಾರ್ಕುಂಡ್ರು ತಗೊಂಡ್ಬಂದು ಓದ್ತಾರ್ರಿ. ಏನಪ್ಪಾ ಅಂದ್ರೆ, ಅಜ್ಜವ್ರ ಪತ್ರ ಬಂದದ, ದಿಲ್ಲಿ ಕೇಂದ್ರ ಸರ್ಕಾರದಿಂದ ಪತ್ರ ಬಂದದ, ನಿಮಗ ಹಿಂದಿ ಒಳಗ ಬಸವ ಪುರಾಣ ಬರ್ದದ್ದಕ್ಕ ರಾಷ್ಟ್ರ ಪ್ರಶಸ್ತಿ ಕೊಟ್ಟಾರ, ಅದಕ್ಕೆ ನೀವು ರಾಷ್ಟ್ರಪತಿಗಳಿಂದ ಪ್ರಧಾನಮಂತ್ರಿಗಳ ಸಮ್ಮುಖದೊಳಗೆ ಆ ಪ್ರಶಸ್ತಿ ತಗೋಬೇಕು, ದಿಲ್ಲಿಗೆ ಹೋಗಬೇಕು ಅಂತ ಅಂದ್ರು. ಕಾರ್ಕುಂಡ್ರು ಪತ್ರ ಓದಿ ಹೇಳಿದಗಳೇ ಅಜ್ಜವರು ಸುಮ್ಮನೆ ಕುಂತರು. ಅವಾಗ ಕಾರ್ಕುಂಡ್ರು ಅಂದ್ರು, ಯಾಕ್ರಿ ಅಜ್ಜರ ನಿಮಗ ಸಂತೋಷ ಆಗಲಿಲ್ಲನ? ಇದಕ್ಕ ನೀವು ಬರೆದಂತ ಹಿಂದಿ ಬಸವ ಪುರಾಣಕ್ಕ ದಿಲ್ಲಿಯಿಂದ ಕೇಂದ್ರ ಸರ್ಕಾರದಿಂದ ರಾಷ್ಟ್ರ ಪ್ರಶಸ್ತಿ ಸಿಕ್ಕತಿ ಅಂದ್ರೆ ಸಣ್ಣದನ್ರಿ ಅಜ್ಜರ, ನೀವ್ ಯಾಕೆ ಸುಮ್ಮನೆ ಕುಂತ್ರಿ? ಮತ್ತ ದಿಲ್ಲಿಗೆ ಹೋಗ್ಬೇಕಲ್ಲ, ಎಂಥ ಸಂತೋಷ ಪಡುವ ಸಂದರ್ಭ, ದಿಲ್ಲಿ ಹೋಗಕ್ ತಯಾರಿ ಮಾಡ್ಕೋಬೇಕಲ್ಲ ಅಂದ್ರೆ, ಅಲ್ಲ ದಿಲ್ಲಿಗೆ ಹೋಗುನು ಇಲ್ಲಂತಲ್ಲ, ಆದ್ರೆ ದಿಲ್ಲಿ ಒಳಗ ಬಾವಿ ಅದಾವನು ಅಂತ ಕೇಳಿದರತ್ರಿ ಅವ್ರು. ಅವರಿಗೆ ಪ್ರಶಸ್ತಿ ತಗೊಳ್ಳೋದ್ರ ಕಡೆ ಲಕ್ಷ್ಯ ಇಲ್ಲ, ರಾಷ್ಟ್ರಪತಿ ಪ್ರಧಾನಮಂತ್ರಿಗಳ ಕಡೆಯಿಂದ ಪ್ರಶಸ್ತಿ ತಗೊಳ್ಳೋದು ದೊಡ್ಡ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಇದ್ರ ಕಡೆ ಲಕ್ಷ್ಯ ಇಲ್ಲ. ಎದ್ರ ಕಡೆ ಲಕ್ಷ್ಯ ಐತ್ರಿ ಅಂದ್ರೆ, ಸ್ನಾನಕ್ಕೆ ಅವರಿಗೆ ಬಾವಿ ನೀರು ಬೇಕು, ಸ್ನಾನ ಪೂಜಾ ಮಾಡ್ಕೊಂಡ ಮುಂದಿನ ಕೆಲಸ. ಇಂಥ ಆಚಾರವಂತ ಸ್ವಾಮೀಜಿ ಅವರು, ಇಂಥವ್ರು ಬಾವಿ ಅಲ್ಲಿ ಅದಾವೋ ಇಲ್ಲೋ ಅಂತ ಕೇಳಿದರತ್ತ. ಅಜ್ಜವ್ರು ಇಂಥ ದೊಡ್ಡ ಪ್ರಶಸ್ತಿ ಸಿಕ್ಕಾಗ ನೀವು ಅದನ್ನ ನೋಡೋದು ಬಿಟ್ಟು ಬಾವಿ ಆಚಾರ ಬಿಡಬಾರ್ದಪ್ಪ. ಆಚಾರ ನಮ್ದು ಬಿಟ್ರೆ ಮುಗೀತ, ಅಲ್ಲಿಗೆ ಪ್ರಶಸ್ತಿ ಮತ್ತೊಂದು ಸಿಕ್ಕಿತ್ತು. ಆದ್ರ ಆಚಾರ ಬಿಟ್ರೆ ಇನ್ನೇನಪ್ಪ, ಏನ್ ಉಳಿತದ ಅಂದ್ರಂತ. ದಿಲ್ಯಾಗ ಬಾವಿ ಇದ್ರ ಹೋಗೋಣಪ್ಪ, ಇಲ್ಲಿಕಂದ್ರ ಹೋಗುದಿಲ್ಲ ಅಂದ್ರಂತ ಅಜ್ಜವ್ರು. ಅಲ್ಲಿ ನೋಡಿ ಎಲ್ಲಾ ವಿಚಾರ ಮಾಡಿ ವ್ಯವಸ್ಥೆ ಮಾಡಿದ್ರು. ಏನಪ್ಪಾ ಅಂದ್ರೆ, ದಿಲ್ಯಾಗ ಬಾವಿ ವ್ಯವಸ್ಥೆ ಐತ್ರಿಪ್ಪ, ಅಲ್ಲೆಲ್ಲಾ ಸ್ನಾನ ಪೂಜಾಕ್ ವ್ಯವಸ್ಥೆ ಮಾಡಿನ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಅಜ್ಜವ್ರು ಒಪ್ಕೊಂಡ್ರು ಅನ್ನುವಂತ ಮಾತು. ನೋಡ್ರಿ ಎಂತ ಆಚಾರವಂತರು ಅಂತ ಹೇಳಿ. ಇವತ್ತೇನಾಗೈತಿ ಅಂದ್ರೆ, ಆಚಾರ ಎಲ್ಲ ಹೋಗಿ ಕಷ್ಟ ಬಂತು ಅಂದ್ರೆ ಆಚಾರ ಎಲ್ಲ ಮುಗಿದ ಹೋದ್. ಅದಕ್ಕೆ ಆಚಾರ ಬಿಡಬ, ಆಚಾರ ಕರಸಾಗು, ನೀತಿಗೆ ವಿಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜ್ಯೋತಿ ಆಗು ಜಗಕ್ಕೆಲ್ಲ ಅಂತ ಜನಪದರ ಹಾಡಿದ್ರಲ್ಲ, ಹಂಗ ನಾವೆಲ್ಲರೂ ಬದುಕನ್ನು ಮಾಡ್ಬೇಕು ಅಂತಾರ. ಇರ್ಲಿ, ಈ ರುದ್ರಮ್ಮ ಅನ್ನೋ ತಾಯಿಗೆ ಕಣ್ಣ ಇದ್ದಿಲ್ಲ, ಆಕಿಗೆ ಜಗತ್ ನೋಡ್ಬೇಕು ಅನ್ನೋ ಆಸೆ ಇತ್ತು, ಆದ್ರೆ ದೇವ್ರು ಕೊಟ್ಟಿಲ್ಲ ಪಾಪ. ಏನ್ ಮಾಡೋದು, ಕಣ್ಣು ಕೊಟ್ಟಿಲ್ಲ.
ಆದ್ರೆ ಜಗತ್ ಹೆಂಗೈತಿ ಅಂತ ಆಕಿ ತಿಳ್ಕೊಂಡಿದ್ಲು. ಹೆಂಗ್ ತಿಳ್ಕೊಂಡಿದ್ಲು? ಎಲ್ಲಾರು ಕೇಳೋದನ್ನ ನೋಡಿ ತಿಳ್ಕೊಂಡಿದ್ಲು. ಇದೇನು ಅದೇನು ಅಂತ ಕೇಳಿ ತಿಳ್ಕೊಂಡಿದ್ಲು. ಕೇಳೋದ್ರಿಂದ ತಿಳ್ಕೊಂಡಿದ್ಲು. ಆದ್ರೆ ಸ್ವತಃ ನೋಡೋ ಅವಕಾಶ ಇಲ್ಲ. ಆದ್ರೆ ಅಕ್ಕಿಗೇನು ದುಃಖ ಇಲ್ಲ. ಆದ್ರೆ ಎಲ್ಲರೂ ಪ್ರೀತಿಯಿಂದ ನೋಡ್ತಾರಲ್ಲ ಸಾಕು, ಎಲ್ಲರೂ ಕಾಳಜಿ ಮಾಡ್ತಾರಲ್ಲ ನಂದು ಸಾಕು, ಆ ಸಂತೋಷದಿಂದ ಜೀವನ ಮಾಡಕತ್ತಿದ್ಲು. ಆದ್ರೆ ಒಂದ್ ಆಸೆ ಹುಟ್ಟಿತು. ಮಹಾಲಿಂಗೇಶ್ವರನು ದೊಡ್ಡ ತಪಸ್ವಿಗಳು ನಮ್ಮೂರಿಗೆ ಬಂದಾರೆ. ಯಾರ್ಯಾರಿಗೋ ಏನೇನೋ ಆಶೀರ್ವಾದ ಮಾಡಕತ್ತಾರಂತ. ರುದ್ರಾಕ್ಷಿ ಕೊಟ್ಟು, ಇಬತ್ತಿ ಹಚ್ಚಿ, ಲಿಂಗ ಕೊಟ್ಟು, ಮಂತ್ರ ಹೇಳಿ, ಪಾದೋದಕ ಪ್ರಸಾದ ಕೊಟ್ಟು ಆಶೀರ್ವಾದ ಮಾಡಕತ್ತಾರಂತ. ನಾನು ಆಶೀರ್ವಾದ ತಗೋಬೇಕು. ನನ್ನಂತ ಬಡಪಾಯಿ ನೋಡಾಕ ಕಣ್ಣಿಲ್ಲಂದ್ರು ಕೂಡ ಅವ್ರ ಪಾದ ಮುಟ್ಟಾದ್ರೂ ಆಶೀರ್ವಾದ ತಗೋಬೇಕು, ಹೋಗಬೇಕು ಅಂತ ಆಸೆ ಇಟ್ಟುಕೊಂಡ್ಲಂತ್ರಿ. ಅಂತ ಆಸೆ ಇಟ್ಟುಕೊಂಡು ಅವ್ರಿಗೆ ಇವರಿಗೆ ಬಾಯಿ ತೆಗದ್ಲು, ನಾನು ಕರ್ಕೊಂಡು ಹೋಗ್ರಿ, ಅವ್ರನ್ನ ನೋಡ್ಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೇಕು, ಮತ್ತೆ ಯಾರ ಕರ್ಕೊಂಡು ಹೋಗ್ರಿಪ್ಪ ಅಂತ ಆಸೆ ಮಾಡಿದ್ಲು. ಹಿಂಗ ಆಸೆ ಮಾಡಿದಂತ ಆ ತಾಯಿನ ಕರ್ಕೊಂಡು ಹೋದ್ರಿ ಯಾರೋ ಕೈ ಹಿಡಿದು. ಮಹಾಲಿಂಗೇಶ್ವರರು ಇಲ್ಲಿ ಇದ್ರಿಗೆ ಕುಂತಾರ, ನೀ ನಮಸ್ಕಾರ ಮಾಡು ಅಂದ್ರು. ಆಕೆ ಏನ್ ಮಾಡಿದ್ಲು ಅಂದ್ರೆ ಯಪ್ಪ ಅಂತ ಮುಂದಕ್ಕೆ ಹೋದ್ಲು. ಬಾಬೆ ಅಂತ ಮಹಾಲಿಂಗೇಶ್ವರರು ಎದ್ ನಿಂತರು ಕುಂತ ಜಗದಿಂದ. ಹೋಗಿ ಪಟ್ನ ಅವ್ರ ಪಾದನ ಮುಟ್ಟಿ ನಮಸ್ಕಾರ ಮಾಡಿದ್ಲು. ಮಹಾಲಿಂಗೇಶ್ವರಿ ಬಹಳ ಸಂತೋಷ. ಆಕಿ ಪಾದ ಮುಟ್ಟಿ ಆ ಪಾದಕ್ಕ ತನ್ನ ಹಣಿ ಹಚ್ಚುದಲ್ಲದ ತನ್ನ ಕಣ್ಣೀರಿನಿಂದ ಅಭಿಷೇಕ ಮಾಡಿದ್ಲು ಅವ್ರ ಪಾದಕ್ಕೆ. ಆ ಪಾದ ಬಿಡುವಳ್ಳು, ಗಟ್ಟಿ ಹಿಡ್ದಾಳ, ಹಣಿ ಹಚ್ಚಾಳ, ಕಣ್ಣೀರ್ ಹಂಗ ಹೊಂಟಾವ. ಅವ್ರ ಪಾದ ಎಲ್ಲ ಕಣ್ಣೀರ್ಲೆನ ತೊಳೆದಡ್ರಿ ಅಕ್ಕಿ. ಯವ್ವ ಸಾಕ್ ಬೇಯವ, ಇರ್ಲಿ ಬೇಯವ, ಏನವ ನೀನು ಹಿಂಗ್ಯಾಕ್ ಮಾಡ್ತೀವಿ, ಇಟ್ಯಾಕ ಬಾವುಕಾಗಿ ಬೇಯವ ನೀನು, ಅದಕ್ಕೆ ಹೇಳುವ, ಯಾಕೆ ತ್ರಾಸ ಮಾಡ್ಕೋತಿ ಅಂತ ಅಜ್ಜವ್ರ ಅಂದ್ರು. ಆಮೇಲೆ ಇಲ್ಲಪ್ಪ, ನಾನು ಹಿಂದಿನ ಜನ್ಮದಾಗ ಏನ್ ಪಾಪ ಮಾಡಿದ್ನಿ ಏನ, ಈ ಜನ್ಮದಾಗ ಕಣ್ಣು ಕೊಟ್ಟಿಲ್ಲ ನನಗ ದೇವ್ರು. ಆದ್ರೆ ಕಣ್ಣು ಕೊಟ್ಟಿಲ್ಲ ಅಂದ್ರೆ ಏನಾತು, ನಿನ್ನಂತ ಮಹಾತ್ಮನನ್ನ ಮುಟ್ಟಿ ಆದ್ರೂ ನೋಡುವಂತ, ನಿನ್ನ ಮಾತು ಕೇಳುವಂತ, ನಿನ್ನ ಆಶೀರ್ವಾದ ಪಡೆಯುವಂತ ಅವಕಾಶ ಸಿಕ್ತಲ್ಲ, ಅದಕ್ಕೆ ಸಂತೋಷದಿಂದ ನಾನು ಕಣ್ಣೀರ್ ಹಾಕಿನಿ ಪಯಪ್ಪ ಅಂತ ನೋಡ್ರಿ. ಗುರುಗಳು ಸಿಗೋದು ದುರ್ಲಭ, ಸದ್ದು ಗುರುಗಳು ಸಿಗೋದು ದುರ್ಲಭ, ಸಿಕ್ಕ್ರ ಬಹುಲಾಭ ನೋಡ್ರಿ. ಆಕಿಗೆ ಹಂಗಾಗೈತ್ರಿ, ಗುರುಗಳು ಸಿಗೋದ ದುರ್ಲಭ. ಆದ್ರೆ ಈಗೇನಾಗೈತಿ ಅಂದ್ರೆ ಗುರುಗಳು ಬಾಳ ಅದಾರ ನೋಡಿವಿ, ಬಾಳ ಜನ ಗುರುಗಳು, ಅವರನ್ನ ನೋಡಿ ಇವ್ರನ್ನ ನೋಡಿ ಅಂತೀವ್ ನಾವೆಲ್ಲ. ಆದ್ರೆ ಕಣ್ಣಿಲೆ ನೋಡುದು ಬೇರೆ, ಭಾವದಿಂದ ನೋಡುದು ಬೇರೆ, ಸದ್ಭಾವದಿಂದ ನೋಡುದು ಬೇರೆ. ಸುಮ್ಮನೆ ಹಣಿ ಹಚ್ಚಿ ನಮಸ್ಕಾರ ಮಾಡೋದು ಬೇರೆ, ಮುಂದೇನಪ್ಪಾ ಅಂದ್ರೆ ಭಾವ ತುಂಬಿ ನಮಸ್ಕಾರ ಮಾಡೋದು ಬೇರೆ. ಇದ್ರಾಗ ಫರ್ಕ್ ಅದ ನೋಡ್ರಿ. ಸುಮ್ಮನೆ ನಾವು ನೋಡುದು ಬೇರೆ, ಭಾವ ತುಂಬಿ ನೋಡುದು ಬೇರೆ, ಸುಮ್ಮನೆ ನಮಸ್ಕಾರ ಮಾಡೋದು ಬೇರೆ. ಅದಕ್ಕೆ ಸರ್ವಜ್ಞ ಹೇಳ್ತಾನ ಏನಪ್ಪಾ ಅಂತ ಕೇಳಿದ್ರೆ, ಸುಮ್ಮನೆ ಬಾಗಿ ಎದ್ರೆ ಏತ ಬಾಗಿದಂತೆ ಅಂತ ಹೇಳ್ತಾನ. ಏತ ಅವಾಗ ಮೊದಲಿದ್ದು ನೋಡ್ರಿ, ಬಾವ್ಯಾನ್ ನೀರು ತೆಗದ್ ಹೊಲಕ್ ಹಾಸಿ ಜೀವನ ಮಾಡ್ಬೇಕು, ಹೊಕ್ಕಲ್ತನ ಮಾಡ್ಬೇಕು ಅಂದ್ರೆ ಏತ ಅಂತಿದ್ದು. ಜಗ್ ಆ ಏತ ಕೆಳಗ್ ಬಾವ್ಯಾಗ ಬಿಡ್ತಿದ್ರಿ, ಅದ ನೀರ್ ತಗೊಂಬಂದ್ ಮ್ಯಾಲೆ ಕೆಡುತ್ತಿತ್ತು. ಹಂಗ ಏತನು ಬಾಗಿ ಹೇಳ್ತಿರ್ತತಿ, ಏನು ಪ್ರಯೋಜನ? ನೀನು ಬಗ್ಗಿ ಎದ್ರ ಉಪಯೋಗ ಏನದ? ಭಾವನಾನ ಇಲ್ಲ, ಭಕ್ತಿನ ಇಲ್ಲ ಅಂದ್ರೆ ಬಗ್ಗಿ ಎದ್ದು ಏನು ಉಪಯೋಗ ಇಲ್ಲ. ಅದಕ್ಕ ಅಜ್ಜರ ನಾವು ಬಾಗುದ ಬಿಟ್ಟಿವಿ ಅಂತಾರ ಇತ್ತೀಚೆಗೆ. ಏನ್ ಮಾಡ್ತಾರಿ, ಪಾದನು ಮುಟ್ಟಂಗಿಲ್ರಿ. ಈಗ ಫ್ಯಾಷನ್ ಆಗೈತಿ. ಈಗ ಏನೇನ್ ಫ್ಯಾಷನ್ ಅಂದ್ರೆ, ಉಣ್ಣುದು ಪೂರಾ ಉಣ್ಣಂಗಿಲ್ಲ, ಅರ್ಧ ಉಂಡ್ ಅರ್ಧ ಚೆಲ್ಲುದು ಫ್ಯಾಷನ್. ಮುಂದೆ ಏನಪ್ಪಾ ಅಂದ್ರೆ, ಯಾರ ಕಂಡ್ರ ಕೈ ಮುಗಿಯಂಗಿಲ್ರಿ. ಈಗ ಹಿಂಗ ಕೈ ಎತ್ತಿ ನಮಸ್ಕಾರ ಅಂತ ಅನ್ನೋ ಫ್ಯಾಷನ್. ಇನ್ನು ಗುರುಗಳು ಪರುಗಳು ಸಿಕ್ಕರ ಕಾಲಿಗೆ ಬೀಳಂಗಿಲ್ರಿ. ಈಗ ಮೊಣಕಾಲ್ ಮುಟ್ಟಿ ಹಿಂಗ ಫ್ಯಾಷನ್, ಇದು ಒಂದ್ ಫ್ಯಾಷನ್ ರೀ. ಇದು ನಮಸ್ಕಾರ ಅಂತಾರೇನ್? ಇದಕ್ಕೆ ಹಂಗ ಅನ್ನಂಗಿಲ್ಲ. ನಮಸ್ಕಾರ ಹೆಂಗ ಅಂತಂದ್ರೆ ಭಕ್ತಿ ಭಾವದಿಂದ ಪಾದಕ್ಕೆ ಬೀಳ್ಬೇಕ್ರಿ. ಪಾದ ಅಂದ್ರೆ ಏನ್ ಸಾಮಾನ್ಯ ಅಲ್ಲ. ಆ ಪಾದದಿಂದ ನಮ್ಗೇನೆಲ್ಲ ಆಗ್ತದೆ ಅದಕ್ಕೆ ಹೇಳ್ತಾರಲ್ಲ, ಏನಪ್ಪಾ ಅಂತಂದ್ರೆ, ಗುರು ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದಡೆ ಆತನ ಸರ್ವಾಂಗವೆಲ್ಲ ಲಿಂಗ ಕಾಣ ರಾಮನಾಥ ಅಂತ ಹೇಳ್ತಾರೆ. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ಏನ್ ಹೇಳ್ತಾರ ಅಂದ್ರೆ, ಉರಿವ ಕೆಂಡದ ಮ್ಯಾಲ ಏನಾರ ಇಟ್ರ ಏನ್ ಮಾಡ್ತದ್ರಿ, ಆ ಕೆಂಡ ಅದನ್ನೆಲ್ಲ ಸುಟ್ಟು ಹಾಕಿ ಬಿಡ್ತದ.
ಹಂಗ ಗುರುವಿನ ಪಾದದ ಮೇಲೆ ನೀವು ತಲೆ ಇಡ್ರಿ, ನಿಮ್ಮ ಹಣಿ ಹಚ್ಚ್ರಿ, ನಿಮ್ಮ ಪಾಪ ಎಲ್ಲ ಸುಟ್ಟು ಹೋಗ್ತಾವ, ನೀವೆಲ್ಲ ಲಿಂಗ ಸ್ವರೂಪರಾಕ್ಕಿರಿ ಅಂತ ಹೇಳ್ತಾರಂದ್ರೆ ಪಾದಕ್ಕೆ ಎಂತ ಶಕ್ತಿ ಐತಿ. ಅದಕ್ಕೆ ಸಂಶಯ ಮಾಡಬಾರ್ದು. ಸಿಕ್ಕ ಗುರುಗಳ ಮೇಲೆ ಸಂಶಯ ಮಾಡಬಾರ್ದು. ಸಂಶಯದಿಂದ ಏನೂ ಸಾಧ್ಯ ಇಲ್ಲ. ಭಕ್ತಿಯಿಂದ ನಾವು ಏನೆಲ್ಲ ಪಡ್ಕೊಳಕ್ ಸಾಧ್ಯದ ಅನ್ನುವಂತಹದ್ದು ಭಕ್ತಿಯಿಂದ ಬಾಗಬೇಕು ಅಂತೇಳಿ ಈ ಸಂದರ್ಭದಾಗ ನೋಡ್ತೀವಿ. ರುದ್ರಮ್ಮ ಹಣಿ ಹಚ್ಚಿ ನಮಸ್ಕಾರ ಮಾಡ್ಯಾಳ. ಮಹಾಲಿಂಗೇಶ್ವರರು ಸಾಕವಯವ, ದುಃಖ ಮಾಡ್ಕೋಬೇಡ, ಏಳು ಅನ್ನಕತ್ತಾರ. ಎದ್ದು ಯಪ್ಪ, ಇದು ದುಃಖದ ಕಣ್ಣೀರಲ್ಲ, ಕಣ್ಣು ಇಲ್ಲ ಅನ್ನುವಂತಹ ದುಃಖದ ಕಣ್ಣೀರಲ್ಲ, ನನಗೆ ನಿನ್ನ ಪಾದ ಸಿಕ್ಕು ಅನ್ನುವ ಆನಂದದ ಕಣ್ಣೀರು ಅಂತ ಕೈ ಮುಗಿದಾಗ ಅವ್ರೇನ್ ಮಾಡಿದ್ರು ಅಂದ್ರೆ, ಯವ್ವ ಜಗತ್ತು ನೋಡ್ಬೇಕಂತ ಆಸೆ ಐತೇನು ಅಂತ ಕೇಳಿದ್ರು. ಜಗತ್ತು ನೋಡ್ಬೇಕನ್ನೋ ಆಸೆ ಐತೇನು ಅಂದ್ರು. ಆಕೆ ಅಂದಳು, ಯಪ್ಪ ಜಗತ್ತು ನೋಡಿ ನಾ ಏನ್ ಮಾಡ್ಲಿ? ಸುಳ್ಳು ಜಗತ್ತು, ಕಳ್ಳ ಜಗತ್ತು, ಮೋಸದ ಜಗತ್ತು, ನಾಟಕದ ಜಗತ್ತು ಬ್ಯಾಡಪ್ಪ. ಜಗತ್ತು ನೋಡಿ ನಾ ಏನು ಮಾಡ್ಲಿ? ನನಗೆ ನೋಡಕ್ ಸಾಧ್ಯ ಆದ್ರೆ ನನಗೆ ನಿನ್ನ ಮಾತ್ರ ನೋಡಕ್ ಸಾಧ್ಯ ಆಗಲಿ, ಮತ್ತೇನು ಬ್ಯಾಡಪ್ಪ. ನಿನ್ನ ನೋಡುವ ಶಕ್ತಿ ಬಂದ್ರೆ ಸಾಕು, ನಿನ್ನ ನೋಡುವ ಅವಕಾಶ ಸಿಕ್ಕರೆ ಸಾಕು ಅಂದ್ಲು. ಮಹಾಲಿಂಗೇಶ್ವರರು ಕೈಯಾಗ ನೀರ್ ಹಾಕೊಂಡ್ರು, ತೀರ್ಥ ಹಾಕೊಂಡ್ರು. ಮಂತ್ರ ಹೇಳಿ ಆಕೆಗೆ ಏನ್ ಮಾಡಿದ್ರು ಅಂದ್ರೆ ಮುಖದ ಮೇಲೆ ನೀರನ್ನ ಸಿಂಪಡಣೆ ಮಾಡಿದ್ರು. ತೀರ್ಥವನ್ನ ಸಿಂಪಡಣೆ ಮಾಡಿ ತಲೆ ಮೇಲೆ ಕೈ ಇಟ್ಟು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಮಂತ್ರ ಹೇಳಿದ್ರೆ ಆಕೆ ಕಣ್ಣು ಬಿಡುದು ಒಂದ, ಸೂರ್ಯೋದಯ ಆಗೋದು ಒಂದ ಆಯ್ತು. ಆಕೆ ಕಣ್ಣು ಬಿಡ್ತಾಳ. ಹಿಂಗ ಆತಲ್ಲ, ಆಕೆಗೆ ಸೂರ್ಯೋದಯನ ಆದಂಗಾಗಿ ಬಿಡ್ತು. ಅಂಥ ಆನಂದ. ಆ ಸಂದರ್ಭ ಮುಂದೇನು ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಈ ಮಹಾಲಿಂಗೇಶ್ವರ ಚರಿತ್ರೆಗೆ ಮಹಾಮಂಗಲ ಹೇಳೋಣ. ಜಯ ಮಂಗಲಂ, ಜೈ ನಮಃ ಪಾರ್ವತೇ ಶಿವ, ಹರ 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 ಮಹಾದೇವ. ನೋಡ್ರಿ, ನಾಳೆಯಿಂದ ಇವತ್ತೆಲ್ಲ ಓವರ್ 7 ಗಂಟೆ